ಏನು ಪ್ರಿಯಾ ಪ್ರಿಯಾ ನೀವು ವ್ಯಾಪಾರಕ್ಕೆ ಹೋಗ್ತಾನಕ್ಕೆ ಪ್ರಿಯಾ ನಮ್ಮನೇಲಿ ಏನು ಕಡಿಮೆಗಿರೋದು ಬೆಳ್ಳಿ ಬಂಗಾರ ಕೂಡ ಕೆಬ್ಬನಾಗಿ ಬಿದ್ದಿರುವಾಗ ಪ್ರಿಯಾ ನೀವು ವ್ಯಾಪಾರಕ್ಕೆ ಹೋಗೋದು ಇಟ್ಟು ಬ್ಯಾಡ ಅಂತ ನೋಡ್ರಿ ಆ ಪ್ರಿಯಾ ಚಂದ ಹೇಳುವಂತಾರಾಗ್ರಿ ನಾಗಪ್ಪನ್ನ ಪರಸ್ನೇಕರ ಅವರಾದ್ರೂ 300 ರೂಪಾಯಿ ಕೊಟ್ಟಿರ್ತಾರೆ ಇದು 300 ಅಲ್ಲ 3 ಲಕ್ಷ ಅಂತ ಇದ್ಕೊಂಡು ಅವರಿಗೆ ನಾ ತುಂಬ ಹುಂಡಿಗಿದ್ದೀನಿ ಹೌದು ಪ್ರಿಯಾ ಪ್ರಿಯಾ ಚಂದ ಹೇಳುವಂತಾರಲ್ಲಿ ಹೌದ್ರಿ ಹೋಗುವ ಕಾಲದಲ್ಲಿ ನೀನು ಆಟ ಬರುವುದು ತರವಲ್ಲ ಅಮ್ಮನೆ ಅಪ್ಪನೇನು ಕೊಡುವಂತಳಾಗು ಏನು ಪ್ರಿಯಾ ಪ್ರಿಯಾ ನಾನು ಎಷ್ಟು ಹೇಳಿದ್ರು ಪ್ರಿಯಾ ನೀವು ಕೇಳಲಿಲ್ಲ ಆ ನಿಮ್ಮ ತಮ್ಮ ವಿರಪಕ್ಷಿ ಬಸವಂತ ಪ್ರಿಯಾ ಇನ್ನ ಸಣ್ಣವರಿದ್ದಾರೆ ಎನ್ನ ಮಾತ ಎಳ್ಳೆಷ್ಟು ಕೇಳುವುದಿಲ್ಲ ಪ್ರಿಯಾ ಅವರನ್ನ ಕರೆಸಿ ಅವರಿಗೆ ಬುದ್ಧಿ ರೀತಿ ಹೇಳಿ ಪ್ರಿಯಾ ವ್ಯಾಪಾರಕ್ಕೆ ಹೋಗುವಂತರಾಗಿರಿ ಪ್ರಾಣಕ್ಕಾಂತೆ ಅವ್ರನ್ನಾರು ಕಳಿಸಿ ಚೆನ್ನಾಗಿ ಬುದ್ಧಿ ರೀತಿಯನ್ನು ಹೇಳಿ ಹೋಗುತ್ತೇನೆ ಇನ್ನು ಮಂದಾರ ಅಪ್ಪನೇನು ಕೊಡುವಂತಳಾಗು ಏನು ಪ್ರಿಯಾ ಮತ್ತಾರ ಹೇಳ್ತೇನೆ ಕೇಳುವಂತರಾಗಿರಿ ಪ್ರಾಣಕ್ಕಾಂತೆ ಹೇಳುವಂತಳಾಗು ನಾಗಪ್ಪನ ಪರಸ್ನೇಕರ ಅವರಾದ್ರೂ 200 ರೂಪಾಯಿ ಕೊಟ್ಟಿರ್ತಾರೆ ಇದು 200 ಲಕ್ಷ ಅಂತ ಇದ್ಕೊಂಡು ಅವ್ರನ್ನ ತುಂಬಾ ಋಣಿಗಿದ್ದೇನೆ ಶೆಟ್ಟಪ್ಪನ ಗುಡಿ ಅವರಾದ್ರೂ 5 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಾ ತುಂಬಾ ಋಣಿಗಿದ್ದೇನೆ ನಾಗಪ್ಪಜ್ಜ ಪರಸ್ನೇಕರ ಅವರಾದ್ರೂ 100 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ನಾ ತುಂಬಾ ಋಣಿಗಿದ್ದೇನೆ ಪ್ರಿಯಾ ಹೇಳುತ್ತಾನೆ ಕೇಳ್ರಿ ಹೇಳುವಂತಳು ಮುರಂತ ಸಮನಿ ಒಳಗ
ಇರುವ ದಿವಸಲ್ಲ ಬಂದಿರವದು ಎಲೆ ವಗರ ಬಂದಿರವದು ಎಲೆ ವಗರ ಹರಿಯದೆ ಬಾಳ ಬಂದಿರವದು ಎಲೆ ವಗರ ಬಂದಿರವದು ಎಲೆ ವಗರ ಹರಿಯದೆ ಬಾಳ ಯೋಧನೆ ಕೇಳು ವಗರ ಬಂದಿರವದ ಎಳಿಯ ವಗರ ಅರೆಯಾದ ಬಾರ ನಿರಪಕ್ಷಿ ಬಸವಂತ ಪಕ್ಷಿ ಬಸವಂತ ಅವರ ಸಣ್ಣವರ ಪ್ರಿಯ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನೆಯಾಗಿರಲಿ ನಾನು ಬರತೇನು ಬಲಿ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನೆಯಾಗಿರಲಿ ನಾನು ಬರತೇನು ಹಿಂಬಾಲಿ ಪ್ರಿಯ ಯೋಧನೆ ಕೇಳು ನೋಡು ಪ್ರಿಯ ನಾನು ಇಂಥ ದೊಡ್ಡ ಮನೆ ಒಳಗೆ ಪ್ರಿಯ ಹೇಗಿರಬೇಕು ನನಗರ ಪ್ರಿಯ ಬಹಳ ಭಯವಾಗ್ತದೆ ಪ್ರಿಯ ಈ ಸದ್ಯ ನೀವು ವ್ಯಾಪಾರಕ್ಕೆ ಹೋಗಬೇಕಾದ್ರೆ ನನ್ನ ಜೊತೆಲಿ ನನ್ನ ಕೈತರ ಒಂದು ಆಳನ್ನು ಕೊಟ್ಟು ಪ್ರಿಯ ನಿಮ್ಮ ಜೊತೆಲೆ ಒಂದು ಆಳ ಕರೆದುಕೊಂಡು ವ್ಯಾಪಾರಕ್ಕೆ ಹೋಗುವಂತರಾಗಿರಿ ಪ್ರಾಣಕಾಂತಿ ನಿನ್ನ ಹೇಳಿಕೆಯ ಪ್ರಕಾರ ಒಳ್ಳೇದು ಪ್ರಿಯ ನಾನಾದರೂ ಒಂದು ಆಳಾದರೂ ಕರೆದುಕೊಂಡು ಹೋಗುತ್ತೇನೆ ಹಾ ಇದು ಅಲ್ಲದೆ ಹಾ. ನಿನ್ನ ಕೈಯಲ್ಲಾರು ಒಂದು ಆಳಾದರೂ ತಂದಿಟ್ಟಾರು ಹೋಗುತ್ತೇನೆ ಒಳ್ಳೇದು ಪ್ರಿಯ ನೀನು ಪರಮ ಕೂಡಿಕೊಂಡು ಹಾ ಒಂದು ಟಾಂಗವನ್ನು ಮಾಡಿಕೊಂಡು ನೀನು ಪರಮ ಕೂಡಿಕೊಂಡು ಒಂದು ಟಾಂಗವನ್ನು ಮಾಡಿಕೊಂಡು ಹಾ ತಾಯಿ ಕರ್ಪೂರ ನಿವಾದಿ ತೆಗೆದುಕೊಂಡು ಆ ನಮ್ಮ ಮರಡಿಯ ಬಸವಣ್ಣಗ ಹೋಗಿ ಬರುವಾಗ ಒಳ್ಳೇದು ಪ್ರಿಯ ಒಂದು ಗಂಡ ಪುತ್ರನಾರು ಬೇಡ್ಕೊಂಡು ಬರುವಂತಳಾಗುವ ಗಂಗಾ ಒಳ್ಳೇದು ಪ್ರಿಯ
ಆತ್ಮಾನಂದ ಗೋಚ್ಬಾಳ. ಆತ್ಮಾನಂದನ ಗೊಚ್ಚಬಾಳ ಅವರಾದ್ರೂ ಕಲಾಕನಕ್ಕೆ ಒಂದು 100 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ನಾನು ತುಂಬಾ ಋಣಿಗಿದ್ದೆ. ಏನಿ ಪ್ರಿಯಾ, ಪ್ರಿಯಾ ನೀವು ಹೇಳ್ತಿದ್ದೆ, ನಾನು ಹಾಗೆ ಮಾಡ್ತಾ ಇದ್ದೀನಿ. ಪ್ರಿಯಮ್ಮನ ಕರೆಸುವಂತರಾಗಿರಿ. ಪ್ರಾಣಕ್ಕಂತೆ ನಿನ್ನ ಹೇಳಿಕೆಯ ಪ್ರಕಾರ ಬ್ರಾಹ್ಮಣರು ಕರೆದು ತಂದಿಟ್ಟಾರು ಹೋಗುತ್ತೇನೆ. ಮಾತೇಸನ ಮುತ್ನಾಳ ಅವರಾದ್ರೂ 50 ರೂಪಾಯಿ ಕೊಟ್ಟಿರ್ತಾರೆ, ಅವರಿಗೆ ನಾನು ತುಂಬಾ ಋಣಿಗಿದ್ದೆ. ಬ್ರಹ್ಮ ಬೇ ಬ್ರಹ್ಮ, ಮನೆಯಲ್ಲಿ ಇದ್ದೇನೆ ಬೇ. ಯಾರಪ್ಪ ಇರಣ್ಣ? ಹೌದು ನೋಡ್ಬೇ ಅಮ್ಮ. ಯಪ್ಪ ಇರಣ್ಣ, ಕೇಳುತ್ತಾನೆ ಬ್ರಹ್ಮ ಹೇಳುವಂತಳ. ಯಾಕೋ ನನ್ನ ಮಗನ ಈರ ಕರೆಯಕ್ಕೆ ಕಲಸಿದೋ ನನ್ನ, ಯಾಕೋ ನನ್ನ ಮಗನ ಈರ ಕರೆಯಕ್ಕೆ ಕಲಸಿದೋ ನನ್ನ, ಕಾಣೆ ಸಾಗದೆ ನಾ ಕರಿಯಕ್ಕೆ ಕೆಲಸಿದೋ ನನ್ನೆ ಕಾಣೆ ಆಗದೆ ಮನೆಯಾಗೆ ಮೂಡತೈತಿ ಆದರ ನನ್ನ ಹುಡುಕ್ಯಾಡತೈತಿ, ಮನೆಯಾಗೆ ಮೂಡಕೈತಿ ಆದರ ನನ್ನ ಹುಡುಕ್ಯಾಡತೈತಿ, ನನ್ನೇ ಕಾಡೆ ದಾಗದೆ ಪುಟ್ಟಾನ ಬೀಯಾನ ಪಣ್ಣಪ್ಪ ನಾನು, ಪುಟ್ಟನ ಬೀಸನ ಬಣ್ಣಪ್ಪ ನಾನು, ನನ್ನೇ ಕಾಡೆ ಆಗದೆ ಅಲ್ಲೋ ಯಪ್ಪ ಇರಣ್ಣ, ಯಪ್ಪ ಅಮ್ಮನ ಕಡೆ ಏನ್ ಕೆಲಸ ನನ್ನ ಮಗನ? ಬ್ರಹ್ಮ ಕೆಲಸ ಇದ್ದಲ್ಲೇ ಬರ್ಬೇಕು ನೋಡ್ಬೇ. ಅಲ್ಲ ಯಪ್ಪ, ನಾವೇನ ಕೊಡಾಕ್ಯೋ ತಗೊಳಾಕ್ಯೋ ಹಾಕಾಕ್ಯೋ ತೆಗಿಯಾಕ್ಯೋ, ಯಪ್ಪ ಮುದುಕಿ ಕಡೆ ಏನ್ ಕೆಲಸ? ಬ್ರಹ್ಮ ನಾನಾದರೂ ಇವತ್ತಿನ ದಿವಸ ವ್ಯಾಪಾರಕ್ಕೆ ಹೋಗತಕ್ಕವ ಇದ್ದೇನೆ. ತಡಿ ಆದ ಕಾರಣ ನಮ್ಮ ಮನೆಯಲ್ಲಿ ಗಂಗಾ ಒಬ್ಬಳೇ ಇರುವಳು. ನಾನು ತೆರಿಗೆ ಬರುವ ತನಕ ನಮ್ಮ ಗಂಗನ ಜೊತೆಯಾಗಿ ಇರ್ಬೇಕು ನೋಡ್ಬೇ ಬ್ರಹ್ಮ. ಯಪ್ಪ ನಿಮ್ಮ ಗಂಗಾನ ಸೊಂಪಿನಾಗಿದ್ರೆ ಯಪ್ಪ ನನಗ ನೀ ಏನು ಕೊಡ್ತಿ? ಬ್ರಹ್ಮ ನಿನಗೆ ಮಗ್ಗಿಯ ಕುಬಸ, ಜರದ ಸೀರೆ, ಹೌದು ಮ್ಯಾಲ 15 ರೂಪಾಯಿ ಕೊಡುತ್ತಾನೆ ನೋಡ್ಬೇ. ಯಪ್ಪ ನನ್ನ ಮನಸ್ಸಿನ 15 ರೂಪಾಯಿ ಕೊಡುತ್ತೇನೆ. ಅಲ್ಲೋ ನನ್ನ ಮಗನ ಇರಣ್ಣ, ನನ್ನ ಮನಸ್ಸಿನಾಗೂ ಇದೈತ ಯಪ್ಪ, ನೀನು ಅದನ್ನ ಕೊಡ್ತಾನೆ ಅಂದಿ. ಯಪ್ಪ ಇಟ್ಟನ ನೀ ಕೊಡ್ತಾನ ಅಂದ್ರೆ ನೀ ವ್ಯಾಪಾರ ಮಾಡ್ಕೊಂಡ ಬರೋದ್ರ ಹಾಗ ಯಪ್ಪ ಒಂದ್ರಾಗ ಹೇಳ ಬ್ರಹ್ಮ ಇದು ಅಲ್ಲದ ಹೇಳಿಯಪ್ಪ.
ನಾಳೆ ಸೋಮವಾರ ದಿವಸ ಹಾ ಹಾ ನಮ್ಮ ಮನೆಯ ದೇವರಾದ ದೇವರ ಮರಡಿ ಬಸವಣ್ಣನ ಜಾತ್ರೆ ಇರುವುದು. ಹೌದಪ್ಪ, ನೀನು ಗಂಗಾ ಕೂಡಿಕೊಂಡು ಕೂಡಿಕೊಂಡೆ. ಒಂದು ಟಾಂಗವನ್ನು ಮಾಡಿಕೊಂಡು ಹಾ 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 ಕಾಯಿ ಕರ್ಪೂರ ನಿವಾದಿ ತೆಗೆದುಕೊಂಡು ದೇವರಿಗೆ ಹೋಗಿ ಹಾ ಹಾ ತಿರುಗಿ ಬರುವಾಗ ಪರಮ್ಮ ಒಂದು ಗಂಡು ಪುತ್ರನಾರ ಬೇಡ್ಕೊಂಡ್ ಬರುವಂತಳಾಗ್ಬೇ ಅಮ್ಮ. ಯಪ್ಪ ಈರಣ್ಣ, ಆ, ಯಪ್ಪ ನೀನು ಹೇಳಿದಂತೆ ಆ, ನಾನಾದ್ರೂ ನೋಡಿಪ್ಪ ನಿಮ್ಮ ಹೆಂಡತಿ ಗಂಗವನ್ನ ಕರ್ಕೊಂಡ ಆ, ಕಾಯಿ ಕರ್ಪೂರ ಎಡಿ ಲೋಬಾನ ಕೊಟ್ಟು ಬರುವಾಗ ಆ, ಯಪ್ಪ ತಿರುಗಿ ಬರುವಾಗ ಆ, ಒಂದು ಗಂಡ ಮನೆಯಪ್ಪ ಬಿಡ್ಕೊಂಡ್ ಬರ್ತೀವಲ್ಲ, ಆತ್ಮೆ ಅಮ್ಮ ಬೇಡ್ಕೊಂಡ್ ಬರುವಂತಾರ. ಆಗ್ಲಿಪ್ಪ ತಮ್ಮ. ನಾಗಪ್ಪನ ಪರಸನಾಯ್ಕರು ಅವರು ಕಲೆಗೆ ಬೆಲೆ ಕೊಟ್ಟು ಕಲಾಕಣಿಕೆ ಬ್ರಾಹ್ಮಣ ಪಾತ್ರಕ್ಕೆ 400 ರೂಪಾಯಿ ಕೊಟ್ಟಿದ್ದಾರೆ. ಇದು 400 ಅಲ್ಲ 4 ಲಕ್ಷ ಅಂತ ತಿಳ್ಕೊಂಡು ಅವರಿಗೆ ನಮ್ಮ ಕೊಪ್ಪದ ಅಕ್ಕ ತಂಗರ ಅಣ್ಣ ತಮ್ಮದರ ಹಾಗೂ ಗುರು ಹಿರಿಯರಿಗೆ ನಾನು ತುಂಬ ಅವರಿಗೆ ಫಕೀರ್ಗೌಡರು IIT ಅವರು ಕೂಡ ಕಲಾಕಣಿಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 100 ಅಲ್ಲ 10,000 ಅಂತ ಹೇಳಿ ಅವರಿಗೆ ತುಂಬ ಅವರಿಗೆ ಫಕೀರಪ್ಪಣ್ಣ ಬೆಳವಣಿಗೆ ಅವರು ಕೂಡ ಕಲಾಕಣಿಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಅವರಿಗಿದ್ದೇನೆ. ಯಪ್ಪ ಆ, ಗಂಗಾನಯಪ್ಪ ನನ್ನ ಮನೆ ಕಳಿಸ್ಕೊಡು. ಪರಮ್ಮ ನಾನಾದರೂ ಕಳಿಸಿ ಕೊಡ್ತೇನೆ ನೋಡ್ಬೇ ಅಮ್ಮ. ಆಗ್ಲಿಪ್ಪ. ಪ್ರಾಣಕಾಂತಿ ಈಚೆ ಕಡೆ ಬರುವಂತಳಗು. ಏನು ಪ್ರಿಯಾ, ಎಲ್ಲ ಕೃಷಿಕನ್ನು ಚೆನ್ನಾಗಿ ಹೇಳಿದ್ರಿ? ಪ್ರಾಣಕಾಂತಿ, ಹಾ. ನಿನ್ನ ಹೇಳಿಕೆಯ ಪ್ರಕಾರ ಹೌದು ಪ್ರಿಯಾ. ಆ ನರಮನೆಯ ಪರಮಗಾದರೂ ಹೇಳಿ ಬಂದಿದ್ದೇನೆ. ಹಾ ನೀನಾದರೂ ಅಲ್ಲಿಗೆ ಹೋಗುವಂತಳಗು. ಇನ್ನು ಮುಂದೆ ಬುದ್ಧಿಯನ್ನು ಕಟ್ಟುವಂತಳಗು. ಪ್ರಾಣಕಾಂತಿ ಹೇಳುತ್ತೇನೆ ಕೇಳುವಂತಳಗು. ಪ್ರಿಯಾ ಚಂದವಾಗಿ ಹೇಳುವಂತರ ಇರಿ. ಪ್ರಾಣಕಾಂತಿ ಹೇಳ್ತೀನಿ ಕೇಳುವಂತಳಗು. ಪ್ರಿಯಾ ಚಂದವಾಗಿ ಹೇಳುವಂತರ ಯಾಗಲಿ ಪ್ರಿಯಾ. ಪ್ರಾಣಕಾಂತಿ, ಹಾ ನಿನ್ನ ಪ್ರಾಣಕಾಂತಿ, ಒಳ್ಳೆದು ಇನ್ನು ಪ್ರಿಯಾ. ಮುಂದೆ ನಾನಾದರೂ ವ್ಯಾಪಾರಕ್ಕೆ ಹೋಗತಕ್ಕವ ಇದ್ದೇನೆ. ಹೌದು ಪ್ರಿಯಾ. ಬುದ್ಧಿಯನ್ನು ಕಟ್ಟುವಂತಳಗು. ಏನು ಪ್ರಿಯಾ, ಆ, ನೀವಾದ್ರೆ ನಿಮ್ಮ ಮೇಲೆ ವ್ಯಾಪಾರಕ್ಕೆ ಹೋಗಿ ಬರ್ತೀರಿ. ಹಾ. ಪ್ರಿಯಾ ಬುದ್ಧಿಯನ್ನು ಸಿದ್ಧಪಡಿಸಬೇಕಲ್ಲ. ಹೌದು. ಪ್ರಿಯಾ ಹೇಳ್ತಾನೆ ಕೇಳುವಂತರ ಇರಿ. ಪ್ರಾಣಕಾಂತಿ ಹೇಳುವಂತಳಗು. ಹಾ ಬುದ್ಧಿ ಕಟ್ಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟತೇನು ಪ್ರಿಯ ನಿಮಗ. ಕಟತೇನೋ ಪ್ರಿಯ ನಾನು ಮಗ, ಬುದ್ಧಿ ಕಟತೇನೋ ಪ್ರಿಯ ನಾನು ಮಗ, ಬುದ್ಧಿ ಕಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟಿ ಕೊಟ್ಟೇನೋ ಪ್ರಿಯ ನಿಮಗ. ಬುದ್ಧಿ ಕಟ್ಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟತೇನ ನಿಮಗ ನಿಮಗ, ಬುದ್ಧಿ ಕಟ್ಟತೇನು ಪ್ರಿಯ ನಿಮಗ. ಬುದ್ಧಿ ಕಟ್ಟಿ ಕೊಡ್ತೇನೋ ಪ್ರಿಯ ನಿಮಗ.
ಎಲ್ಲ ಹಚ್ಚಿದ ಗಜ್ಜಿಯ ರೊಟ್ಟಿ ಉಳ್ಳಾನು ಚಾಮ ಸರ ಇಲ್ಲಿ ಸಹಿತ ಉಳ್ಳಾನು ಚಾಮ ಸರ ಇಲ್ಲಿ ಸಹಿತ ಬುದ್ಧಿ ಕಟ್ಟೇನ ನಿಮಗೆ ಬುದ್ಧಿ ಕಟ್ಟಿ ಕೊಡ್ತೀನಿ ಪ್ರಿಯ ನಿಮಗ ನನ್ನ ಗಂಡೆ ಗಟ್ಟಕ್ಕೆ ಬಂದಾರೆ ನನ್ನ ಗಂಡೆಯ ಬರಗೊಂಡಾನೆ ಇವರ ಬರದಾರ ಪಾರೆ ಮಾಡುವುದಗೆ ಇವರ ಬರದಾರ ಪಾರೆ ಮಾಡುವುದಗೆ ಬುದ್ಧಿ ಕಟ್ಟೇನ ನಿಮಗ ಬುದ್ಧಿ ಕಟ್ಟಿ ಕೊಡ್ತೀನಿ ಪ್ರಿಯ ನಿಮಗೆ ಹೊಳಿ ದಂಡಿ ಮೇಲೆ ನಮ್ಮ ಹೊಲ ಹೊಳಿ ದಂಡಿ ಹೊಳಿ ದಂಡಿ ಮೇಲೆ ನಮ್ಮ ಹೊಲ ಬೆಳೆದ ನಿಂತೈತಿ ಬಿಳಿ ಜೋಳ ನಿಲೆ ಬೆಳೆದ ನಿಂತೈತಿ ಬಿಳಿ ಜೋಳ ನಿಲ ಆಹಾ ತನಿಗೆ ಮುತ್ತಿನ ಗಂಟಲ ಮುತ್ತಿನ ಗಂಟಲೆ ಅದನ್ನ ನೋಡಿ ಹೀಗೆ ನಗೆಯುವುದಗ ಬುದ್ಧಿ ಕಟ್ಟಿ ಕೊಡ್ತೀನಿ ಪ್ರಿಯ ನಿಮಗೆ ಏನು ಪ್ರಿಯಾ ಪ್ರಿಯಾ ನೀವು ಹೇಳಿದಂತೆ ಪ್ರಿಯಾ ನಾನಾದ್ರೂ ಬುತ್ತಿ ಆದ್ರೂ ಕಟ್ಟಿದ್ದೀನಿ ಪ್ರಿಯಾ ನಿಮ್ ಕೈಲಿ ತಗೊಳ್ಳುವಂತರಾಗಿ ಪ್ರಾಣಕ್ಕಂತೆ ಕೊಡುವಂತಳು ಪ್ರಿಯಾ ನಾನಾದ್ರೂ ಬುತ್ತಿ ಆದ್ರೂ ಕಟ್ಟಿದ್ದೀನಿ ಪ್ರಿಯಾ ಈ ಸದ್ಯ ನಿಮ್ಮ ಬ್ಯಾಗಕ್ಕೆ ಬುತ್ತಿ ಆದ್ರೂ ಕೊಡ್ತಾ ಇದ್ದೀನಿ ನೋಡ್ರಿ ಏನು ಪ್ರಿಯಾ ಇನ್ನು ಮೇಲೆ ವ್ಯಾಪಾರಕ್ಕೆ ಹೋಗಿ ಬರ್ತಾ ಇದ್ದೀರಲ್ಲ ಪ್ರಾಣಕ್ಕಂತೆ ಹೋಗಿ ಬರುತ್ತೇನೆ ನೋಡು ಪ್ರಿಯಾ ನೀವು ಹೇಳಿದಂತೆ ನಮ್ಮ ಬಸ್ಸು ಒಂದರ ಹರಿಕೆ ಉಳಿದ 10-12 ವರ್ಷ ಆಯ್ತು ಆ ಪರಮನ ಕರೆದುಕೊಂಡು ಹೋಗಿ ನಮ್ಮ ಬಸ್ಸು ಒಂದರಿಗೆ ಕಾಯಿ ಕರುಪುರ ಎಡಿ ಲೋಮನ ಕೊಟ್ಟೆ ಹೊಳಿ ಬರೋ ಕಾಲಕ್ಕೆ ನಾನಾದ್ರೂ ಒಂದು ಗಂಡು ಪುತ್ರ ಆದ್ರೂ ಬೇಡ್ಕೊಂಡು ಬರ್ತಾ ಇದ್ದೀನಿ ನೋಡು ಪ್ರಿಯಾ ಪ್ರಾಣಕ್ಕಂತೆ ಬೇಡ್ಕೊಂಡು ಬರುವಂತಳಗು ಆಗ್ಲಿ ಪ್ರಿಯಾ ಇನ್ನು ಮೇಲೆ ವ್ಯಾಪಾರಕ್ಕೆ ಹೋಗಿ ಬರ್ತಿರಲ್ಲ ಪ್ರಾಣಕ್ಕಂತೆ ಹೋಗಿ ಬರುತ್ತೇನೆ ಪ್ರಿಯಾ ಹೇಳ್ತೀನಿ ಕೇಳುವಂತರ ಇರಿ ಪ್ರಾಣಕ್ಕಂತೆ ಹೇಳುವಂತಳಗು ಎಷ್ಟು ಹೇಳಿದರೂ ಕೇಳಲಿಲ್ಲೋ ಗೆಳೆಯ ಎಷ್ಟು ಹೇಳಿದರೂ ಕೇಳಲಿಲ್ಲೋ ಗೆಳೆಯ ಬಿಟ್ಟ ಹೋಗುವಾಗ ಒಂಟ ಹೋಗುವಾಗ ಕನ ಮುಂದ ಯಾಕೆ ಬರ್ತಿ ಬಿಟ್ಟ ಹೋಗುವಾಗ ಕನ ಮುಂದ ಯಾಕೆ ಬರ್ತಿ ಹೇಳಿದರು ಕೇಳಲಿಲ್ಲೋ ಗೆಳೆಯ ಎಷ್ಟು ಹೇಳಿದರು ಕೇಳಲಿಲ್ಲೋ ಗೆಳೆಯ ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರಲಿ ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರಲಿ ಹೇಳಿದರೂ ಕೇಳಲಿಲ್ಲೋ ಗೆಳೆಯ ಎಷ್ಟು ಹೇಳಿದರೂ ಕೇಳಲಿಲ್ಲೋ ಗೆಳೆಯ ಬಿಟ್ಟ ಹೋಗುವಾಗ ಒಂಟ ಹೋಗುವಾಗ ಕನ ಮುಂದ ಯಾಕೆ ಬರ್ತಿ ಹೊಂಟ ಹೋಗುವಾಗ ಕನ ಮುಂದ
ಪ್ರೀತ್ಯಾಗ ಏನಿತ್ತು ಅಂತ ಕೊರತಿ ನನ್ನ ಪ್ರೀತ್ಯಾಗ ಏನಿತ್ತು ಅಂತ ಕೊರತಿ ಅಣ್ಣ ಹೋಗುವಾಗ ಕೇಳತೇನಿ ಕನೆಯ ತರತಿ ಅಣ್ಣ ಹೋಗುವಾಗ ಕೇಳತೇನಿ ಕನೆಯ ತರತಿ ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತಿ ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಕೊರತಿ ನಂದು ನಿಂದು ಭಾರಿ ಇತ್ತು ಜೋಡಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಾಜರ ಬಾಜರ ನಂದು ನಿಂದು ಜೋಡಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಾಜರ ನಂದು ನಿಂದು ಭಾರಿ ಇತ್ತು ಜೋಡಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಾಜರ ಬಾಜರ ನಂದು ನಿಂದು ಜೋಡಿಯಿಂದ ಭಾರಿ ದರ್ಬಾರ ನಮ್ಮ ಸುದ್ದಿ ಹರಡಿತು ಬಾಜರ ಏನೇ ಇದ್ದರೂ ನಮ್ಮದೇ ಒಂದೇ ನಿರ್ಧಾರ ಕೇಳಿದ ಮಾತು ಕೇಳಲಿಲ್ಲ ಬದಲೇ ಅಂಗಾರ ಹೇಳಿದ ಮಾತು ಕೇಳಲಿಲ್ಲ ಅಂಗಾರ ತಿಳ್ಕೊಂಡಿದ್ದೆ ಗೆಳೆಯ ನನ್ನ ಬಾಳಿನ ಬಂಗಾರ ಹೇಳಿದರು ಕೇಳಲಿಲ್ಲೋ ಗೆಳೆಯ ಹೇಳಿದರು ಕೇಳಲಿಲ್ಲೋ ಗೆಳೆಯ ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರಲಿ ಬಿಟ್ಟ ಹೋಗುವಾಗ ಕಣ್ಣ ಮುಂದ ಯಾಕ ಬರಲಿ ಪ್ರಿಯಾ ಇನ್ನು ಮೇಲೆ ವ್ಯಾಪಾರ ಹೋಗಿ ಬರ್ತಿರಲ್ಲ ಪ್ರಾಣಕ್ಕಂತೆ ಹೋಗಿ ಬರ್ತೇನೆ. ನೋಡು ಪ್ರಿಯಾ ಈಗಿನ ಕಾಲಮಾನ ಬಹಳ ಬೇಳ್ತಿತ್ರಿ ಹಾ. ಪ್ರಿಯಾ ಈ ಸದ್ಯ ನೀವು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಹಾ, ಒಬ್ಬರ ಹೋಗ್ಬೇಡ್ರಿ ಹಾ. ಪ್ರಿಯಾ ನಿಮ್ಮ ಜೊತೆಲಿ ಹಾ. ಒಂದ್ ಆಳನ್ನು ಕರೆದುಕೊಂಡು ಹೋಗ್ರಿ ಪ್ರಾಣಕ್ಕಂತೆ ನಿನ್ನ ಹೇಳಿಕೆಯ ಪ್ರಕಾರ ಹಾ. ನಾನಾದರೂ ಒಂದು ಆಳಾದರೂ ತೆಗೆದುಕೊಂಡು ಹೋಗುತ್ತೇನೆ. ಆಹಾ ಪ್ರಾಣಕ್ಕಂತೆ ಹಾ ಅಪ್ಪಣೆಯನ್ನು ಕೊಡುವಂತಳಗು. ಪ್ರಿಯಾ ವ್ಯಾಪಾರಕ್ಕೆ ಹೋಗೋರಲ್ಲ ವ್ಯಾಪಾರಕ್ಕೆ ಹೋಗು. ಪ್ರಿಯಾ ಹೇಳ್ತೇನೆ ಕೇಳುವಂತಾರದ್ರಿ ಪ್ರಾಣಕ್ಕಂತೆ ಹೇಳಂತಳಗು. ಆ ನಿನ ಮಾರಿ ನೋಡಂಗ ಆಗೇದಿ ನಿನ ಮಾರಿ ನೋಡಂಗ ಆಗೇದಿ ಏ ಹುಡುಗ ಎಲ್ಲಿ ಸಿಗೋದೈತಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಕೂಡ ಮಾತಾಡೋದೈತಿ ನಿನ್ನ ಮಾರಿ ನೋಡಂಗ ಆಗೇದಿ ನಿನ್ನ ಮಾರಿ ನೋಡಂಗ ಆಗೇದಿ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಕೂಡ ಮಾತಾಡೋದೈತೆ ಏ ಹುಡುಗ ಎಲ್ಲಿ ಸಿಗತಿ ನಿನ್ನ ಕೂಡ ಮಾತಾಡೋದೈತೆ ಕಣ್ಣಿನಲ್ಲಿ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆದೈತಿ ಕಣ್ಣಿನೊಳಗ ಗುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೇನಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನಲ್ಲಿ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ
ಜೀವ ಪ್ರೇಮವಾಗಿ ಬೆರೆತೈತಿ ಆ ಕಣ್ಣಿನಲ್ಲಿರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ನೀನ ಗೆಳೆಯ ನನ್ನ ಹೃದಯ ರಾಜ್ಯದೊಳಗ ಮಹಾರಾಜ ನೀನ ಗೆಳೆಯ ಮಾರೇ ನೋಡುವಂಗ ಆಗೈತಿ ಇವಾಗ ಎಲ್ಲಿ ಸಿಗತಿ ಇಲ್ಲ ದುಡಿ ಮಾತಾಡುವುದೈತಿ ಈ ಹುಡುಗ ಎಲ್ಲಿ ಸಿಗತಿ ಇನ್ನ ದುಡಿ ಮಾತಾಡುವುದೈತಿ ನಿಜ ಹೇಳಾತೇನೋ ಗೆಳೆಯ ಕಿವಿಗೊಟ್ಟ ಕೇಳಲಿಲ್ಲ ಸುಳ್ಳಲ್ಲ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರದಿ ಅಲ್ಲಿ ಜೀವನ ಹೆಂಗ ಕಳತಿ ನನ್ನ ಮರೆತು ನೀ ಹೆಂಗ ಇರತಿ ಅಲ್ಲಿ ಜೀವನ ಹೆಂಗ ಕಳತಿ ಹೇಳಾತೇನೋ ಗೆಳೆಯ ಕಿವಿಗೊಟ್ಟ ಕೇಳಲಿಲ್ಲ ಸುಳ್ಳಲ್ಲ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಅಲ್ಲಿ ಜೀವನ ಹೆಂಗ ಕಳತಿ ನನ್ನ ಮರೆತು ನೀ ಹೆಂಗ ಇರತಿ ಅಲ್ಲಿ ಜೀವನ ಹೆಂಗ ಕಳತಿ ವಜ್ರದಂತ ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವ್ರ ಕಂಡ ಬಿದ್ದೈತಿ ಮರ್ಯಾದಿ ಗಂಜಿ ಮರೆಯಾಗೈತಿ ಮನಸ್ಸು ಕೊರಗಿ ಎಳತೈತಿ ಮನಸ್ಸು ಮರಗಿ ಅಳತೈತಿ ವಜ್ರದಂತ ನಮ್ಮ ಪ್ರೀತಿ ಇದಕ್ಕೆ ಕೆಟ್ಟವ್ರ ಕಂಡ ಬಿದ್ದೈತಿ ಮರ್ಯಾದಿ ಗಂಜಿ ಮರೆಯಾಗೈತಿ ಮನಸ್ಸು ಕೊರಗಿ ಎಳತೈತಿ ವಜ್ರದಂತ ನಮ್ಮ ಪ್ರೀತಿ ಇದಕ್ಕಾಗೆಲ್ಲವರ ಕನಬೇದೈತಿ ಮರ್ಯಾದಿ ಗಂಜಿ ಮರೆಯಾಗೈತಿ ಮನಸ್ಸು ಮರಗಿ ಅಳತೈತಿ ಬಂಧನದೊಳಗೆ ಹಾಕಿರತಿ ಬಿಟ್ಟ ನನ್ನ ಸಂಗಾತಿ ನಿನ್ನ ಬಂಧನದೊಳಗೆ ಹಾಕಿರತಿ ಬಿಟ್ಟ ನನ್ನ ಸಂಗಾತಿ ನಿನ್ನ ಮಾರಿ ನೋಡುವಂಗ ಆಗೈತಿ ಈ ಹುಡುಗ ಎಲ್ಲಿ ಸಿಗತಿ ಇಲ್ಲ ದುಡಿ ಮಾತಾಡುವುದೈತಿ ಈ ಹುಡುಗ ಎಲ್ಲಿ ಸಿಗತಿ ಇನ್ನ ದುಡಿ ಮಾತಾಡುವುದೈತಿ ಪಕ್ಕೀರ್ಗೂಡನ ಐಟಿ ಅವ್ರು ಅದ್ರ 100 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಋಣಿಗಿದ್ದೀನಿ ಸುವರ್ಣಕ್ಕ ಕಂಪ್ತಿ ಅವ್ರು ಅದ್ರ 100 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಋಣಿಗಿದ್ದೀನಿ ನಾಗಪ್ಪನ ಬರ್ಸ್ನಟ ಅವ್ರು ಅದ್ರ ಕಲಾಕನಿಕೆ 100 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಋಣಿಗಿದ್ದೀನಿ ಯಡ್ರವನ್ನ ಸುಬಾನಿ ಅವರು ಅದು 200 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಋಣಿಗಿದ್ದೀನಿ
ಅವ್ರ ಹೆಸರು ಏನು ಹೇಳುದಿಲ್ಲ ಅಂತ ಕಾಣಿಕೆ ಹಾಕಿದಾರ ಅವ್ರು ತುಂಬಾ ನಾಗಪ್ಪನ ಪರಸ್ನೇಕರ ಅವರಾದ್ರೂ 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ನಾವು ತುಂಬಾ ಋಣಿಗಿದ್ದೇನೆ. ಪ್ರಿಯ ಹೇಳ್ತಾನೆ ಕೇಳ್ರಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾನ ನನ್ನ ಹುಡುಗ, ನಿಂತಾನ ನನ್ನ ಹುಡುಗ, ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಬರತಾನ ನನ್ನ ಹುಡುಗ, ಬರತಾನ ನನ್ನ ಹುಡುಗ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾನ ನನ್ನ ಹುಡುಗ, ನಿಂತಾನ ನನ್ನ ಹುಡುಗ, ಅಲ್ಲಿ ಜಂಬಗಿ ಗಡಬಡ ಮಾಡಿ ಬರತಾನ ನನ್ನ ಹುಡುಗ, ನನ್ನ ಹುಡುಗ. ಏ ಸವದತ್ತಿಯೂರ ಬಸ್ ಸ್ಟ್ಯಾಂಡಿನಾಗ ನಿಂತಾನ ನನ್ನ ಹುಡುಗ, ನಿಂತಾನ ನನ್ನ ಹುಡುಗ, ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಬರತಾನ ನನ್ನ ಹುಡುಗ, ಬರತಾನ ನನ್ನ ಹುಡುಗ. ಕಾಜಿನ ಹಣ್ಣ ಬೆಕ್ಕಿನ ಕಣ್ಣ ಏನ ಇವನ ಬಣ್ಣ, ಒಳಗಂಗ ಚಿನ್ನ ಹತ್ತಿದಿರನ್ನ ಕೋಲಾರದ ಮೀನ. ಅಮ್ಮಿರ ಅಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ, ಒಳಗಂಗ ಚಿನ್ನ ಕೇಳುರಣ್ಣ ಕೋಲಾರದ ಮೀನ. ಏ ಕಾಜಿನ ಹಣ್ಣ ಬೆಕ್ಕಿನ ಕಣ್ಣ ಏನ ಇವನ ಬಣ್ಣ, ಒಳಗಂಗ ಚಿನ್ನ ಹತ್ತಿದಿರನ್ನ ಕೋಲಾರದ ಮೀನ. ಅಮ್ಮಿರ ಅಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ, ಒಳಗಂಗ ಚಿನ್ನ ಕೇಳುರಣ್ಣ ಕೋಲಾರದ ಮೀನ. ವ್ಯಾಪಾರ ಮುಗಿಸಿ ಗಡಬಡ ಮಾಡಿ ಬರತಾನ ನನ್ನ ಹುಡುಗಿ, ಬರತಾನ ನನ್ನ ಹುಡುಗಿ. ಕಣ್ಣಿಗೆ ಚಸ್ಮಾ ಕಲಾದ ಬೂಟ ಹಾಕ್ಯಾನ ಈ ಹುಡುಗ, ಬಾಗೇವಾಡಿ ಕುದುರೆಯ ಮೇಲೆ ಬರತಾನ ನನ್ನ ಹುಡುಗ. ಕಣ್ಣಿಗೆ ರಾಜವಾಡಿ ಕುದುರೆಯ ಮ್ಯಾಲ ಬರತಾನ ನನ್ನ ಹುಡುಗ. ಕಣ್ಣಿಗೆ ಚಸ್ಮಾ ಕಲಾದ ಬೂಟ ಹಾಕ್ಯಾನ ಈ ಹುಡುಗ, ಬಾಗೇವಾಡಿ ಕುದುರೆಯ ಮೇಲೆ ಕುಂತನ ವ್ಯಾಪಾರಗ. ಕಣ್ಣಿಗೆ ಜನ್ಮ ಕಾಲಾದ ಬೂಟ ಹಾಕ್ಯಾನ ನನ್ನ ಹುಡುಗ, ರಾಜವಾಡಿ ಕುದುರೆಯ ಮ್ಯಾಲ ನನ್ನ ಹುಡುಗ. ವ್ಯಾಪಾರ ಮುಗಿಸಿ ಗಣಬಣ್ಣ ಮಾಡಿ ಬರತಾನ ನನ್ನ ಹುಡುಗಿ, ಬರತಾನ ನನ್ನ ಹುಡುಗಿ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನನ್ನ ಹುಡುಗ, ನನ್ನ ಹುಡುಗ, ಅದಿನೊಬ್ಬಗೆ ಗಡಬಡ ಮಾಡಿ ಬರತಾನ ನನ್ನ ಹುಡುಗ, ನನ್ನ ಹುಡುಗಿ. ಪ್ರಿಯಾ ಇನ್ನು ಮೇಲೆ ವ್ಯಾಪಾರ ಹೋಗಿ ಬರ್ತಿರಲ್ಲ,
ನೀನು ಕಟ್ಟುವಂತಳಗು. ಆಗ್ಲಿ ಪ್ರಿಯಾ, ನೀವಾದ್ರೆ ನಿಮ್ಮ ಜೊತೆಲಿ ಒಂದು ಆಳ್ ಕರ್ಕೊಂಡು ಹೋಗುವಂತರಾಗಿರಿ. ರಾಣಕಾಂತಿ, ನಿನ್ನ ಹೇಳಿಕೆಯ ಪ್ರಕಾರ ನಾನಾದರೂ ಒಂದು ನನ್ನ ಕೈಯಲ್ಲಿ ಆಳಾದರೂ ತೆಗೆದುಕೊಂಡು ಹೋಗುತ್ತೇನೆ. ಆಗ್ಲಿ ಪ್ರಿಯಾ, ಹಾಗೆ ಮಾಡುವಂತರಾಗಿರಿ. ಓಹೋ, ಇಲ್ಲಿ ನಿಂತವರಾದರೂ ಕೇಳಿ ನೋಡುತ್ತಾನೆ. ಇಲ್ಲಿ ನಿಂತವರಾದರೂ ಯಾರಪ್ಪ, ಯಾರವರು? ಓ ಭಗತ್ತಣ್ಣ, ನನಗಾದರೂ ಒಂದು ಜರೂರಾಗಿ ಆಳಾದರೂ ಬೇಕಾಗಿತ್ತಲ್ಲ. ನಮಗ ಆಳ್ಬೇಕಾಗಿತ್ತು ನೋಡಿ ಅಪ್ಪ. ಇಲ್ಲೊಬ್ಬ ಏನೋ ವಾರ ಇಲ್ಲ ಅಂತ ಅಡ್ಡಾಡಕತ್ತಿದ್ದ. ಹ, ವಾರ ಇದ್ಲಿ ಹೇಳಪ್ಪ ಅಂದ್ರೆ ಕರ್ತಾನೆ. ಬ್ಯಾಗಾರಿ 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 ವಾರ ಇರೋದು ಅನ್ನಕತ್ತೈತಿ. ವಾರ ಐತಿ ಇರ್ತೀನ ಇರ್ತೀಯ ಬಾ ಹಂಗಾರ. ಬಾಯಲ್ಲಿ ಬಾಯಲ್ಲಿ ಇರೋಣ ಇರೋಣಾರ ಆಳ ಕರ್ಕೊಂಬಂದ ನೋಡ್ರಪ್ಪ. ಭಗತ್ತಣ್ಣ ಆಳಾದರೂ ಕರೆದುಕೊಂಡು ಬಂದನ. ಕರ್ಕೊಂಬಂದ ನೋಡಪ್ಪ. ಹೇಮಾದನ ಹೋಗಾಕ ಇರೇಟು ಅಂತ ಇರೋವ ನೀನ ಇಟ್ಕೊಳ್ಳೋವೆ ನಾನೇ ನೋಡು. ಇರೋವ ನೀನೇನ? ನಿನ್ನ ಹೆಸರಾದರೂ ಏನು? ಚಲೋ ಆಳ್ಗಂಟು ಬಿತ್ತಲ್ಪ. ನನ್ನ ಹೆಸರು ನಾನೇ ಹೇಳಿ ತೋರುತ್ತೇನೆ. ನನ್ನ ಹೆಸರು ಲಗಲಿ ಇರನ್ನ ಅನ್ನುತ್ತಾರೆ ನೋಡು. ಇಲ್ಲೇ ಬ್ಯಾಗಾರ್ಯ, ಒಂದು ದಿನಕ್ಕೆ ನಿನ್ನ ಪಗಾರವಾದರೆ ಎಷ್ಟು? 12 ತಾಸಿಗೆ 24 ಗಳಿಗೆಗೆ ಲೇ ಬೇಕಾದ್ರೆ ದಿನಂಪ್ರತಿ ನಮ್ಮ ಮನೆಯಲ್ಲಿ ಅದೇ ಇರುವುದು. ಎಲ್ಲ ಬೇಕಾದ್ರೆ ಹಾಗೇಕೆ ಮಾಡಿದ್ಯಾ? ಬೇಕಾದ್ರೆ ದಿನಂಪ್ರತಿ ನಮ್ಮ ಮನೆಯಲ್ಲಿ ಅದೇ ಇರುವುದು. ಎಲ್ಲ ಬೇಕಾದ್ರೆ ಮನೆಗೆ ಹೋಗಿ 30 ಗಂಟೆ ಕಟ್ಟಿಸ್ಕೊಂಡ್ಬರುವಂತ ನಾವು. ಬೇಗಾರ ನಮ್ಮ ಮನೆಯ ಕೂಡ ಗುರ್ತಾರು ಹೇಳ್ಬೇಕಣ್ಣ. ಬೇಗಾರ ಇದೇ ಪೇಟೆ ಕೂಟೆ ಹಿಡಿದ ಹೋದರೆ ಅಲ್ಲಿ ಒಂದು ಗೊಂಬೆಯ ಗುಡಿ ಇರುವುದು. ಆ ಗೊಂಬೆಯ ಗುಡಿಯ ಪಕ್ಕದಲ್ಲಿ ಒಂದು ಗಚ್ಚಿನ ಕಟ್ಟಿ ಇರುವುದು. ಆ ಕಟ್ಟಿಯ ಬಾಜುಕ ಒಂದು ತೆಂಗಿನ ಮರವಿರುವುದು. ಆ ತೆಂಗಿನ ಮರದ ಬುಡಕ್ಕಿರುವುದು ಅದೇ ನಮ್ಮ ಮನೆ ಇರುವುದು. ಅಲ್ಲಿಗಾದರೂ ಹೋಗಿ 30 ಗಂಟಾರು ಕಟ್ಟಿಸ್ಕೊಂಡ್ಬರುವಂತ ನಾವು ಹೋಗ್ಬೇಕಾರೆ ಬೇಗಾರ್ಯ ಲಗ ಹುಡುಕಂತ ಹೋಗಲೇ ಬೇಗಾರ್ಯ ಹೋಗಿ ಬರುವಂತ ನಾವು. ಯಾರಪ್ಪ ಅವ್ರು ಹೊರಗೆ ಬಂದಾರು? ಬ್ಯಾಗಾರಿ, ಯಾಕೋ ಬೇಗಾರಿ ಯಾಕೆ ಬಂದಿ? ವ್ಯಾಪಾರ ಕೊಂಡ್ರಿ ಬುತ್ತಿ ಕಟ್ಟಿ ಕೊಡ್ಬೇಕು. ಬ್ಯಾಗಾರಿ ಬುತ್ತಿ ಕಟ್ಟಿ ಎಲ್ಲ ಇಟ್ಟರೆ ತಗೊಂಡು ಹೋಗ್ಬಿಡ್ಪ. ಆಗ್ಲಪ್ಪ ಎಲ್ಲ ಬುತ್ತಿ ಕಟ್ಟಿ ನೀ ತಗೊಂಡು ಹೋಗ್ಬಿಡು. ಹಾಕಿಲ್ಲ ಬೇವ ಯಾ ಹಾಕಿನಪ್ಪ, ಅದನ್ನು ಹಾಕಿನಿಲ್ಲ. ಮೆಕ್ಕಿ ಉಪ್ಪಿನಕಾಯಿ ಹಾಕಿದ್ದೆ. ಅವನು ಹಾಕಿಲ್ಲಪ್ಪ. ಬೇಗಾರಿ ಬುತ್ತಿ ಕಟ್ಟಿ ಕೊಡ್ಲಿ. ಬುತ್ತಿ ಗಂಟಾರು ಕಟ್ಟಿಸುವ ಮಂದಿನ ಕಟ್ಟಿಸು ಮಾಡಿ ನೋಡ್ತದ. ಹಾಗಾದರೆ ವ್ಯಾಪಾರಕ್ಕೆ ಹೋಗೋಣ ನಡೆಯುವಂತ ನಾವು. ಬೇಗಾರ ಗಾತವಾಯ್ತಲ್ಲ, ನನ್ನ ಹತ್ತಿರ ಹಣವಿರೋದಲ್ಲೇ ಬೇಗಾರ ಹಣ ಇರೋದು. ಬೇಗಾರ ಏನಂತ ತಿಳಿದಿರುವೆ?
ಬೇಗಾರೆ ಹಣ ಅಲ್ಲ ಹಣ ಇರೋದು ಅಂತ ಹೇಳಿನಿ. ಹಿಂಗಾರು ಹೇಳ್ಬೇಕು ನೋಡು ಹೋಗಕ್ಕ. ಬೇಗಾರೆ ನೀ ಬ್ಯಾರೆ ತಿಳ್ಕೊಂಡಾರ ನಾ ಏನು ಮಾಡಲಿ? ಏನ್ ಮಾಡೋದೀಗ? ಬೇಗಾರೆ ಮನೆಗೆ ಹೋಗಿ ಕೊಡ್ಲಿ ಕುಡುಗಲಾರು ಇಸಿದುಕೊಂಡು ಬರುವಂತ ನಗು. ಯಾಕಾಗ ಹೋಗಿ ಬರ್ತಾನ ನೋಡ. ಬೇಗಾರೆ ಇಸ್ಕೊಂಡು ಬರುವಂತ ನಗು. ಬೇಜಿಗೋ ಯಾಕೋ ಬೇಗರಿ ಹಾ ಏನ ಕೊಡ್ಲಿ ಕುಡುಗಲ್ ಬೇಕಾಗೈತಿ. ಬೇಗರಿ ಕೊಡ್ತಾನ ತಗೋರಪ್ಪ. ಬೇಗರಿ ತಗೋರಪ್ಪ. ಪಾಡ್ಲಿ ಕುಡ್ಕೊಂಡು ತಾಯಿ ನೋಡ್ಬ. ಬೇಗಾರ ಕೊಡ್ಲಿ ಕುಡುಗಲಾರು ತಗೊಂಡು ಬಂದೆನ. ತಗೊಂಬಂದು ನೋಡ್ಬ. ಬೇಗಾರ ಹಾಗಾದರೆ ಕುಡುಗಲನ್ನು ನನ್ನ ಕೈಯಲ್ಲಿ ಕೊಡುವಂತ ನಾವು, ಹಾಗಾದರೆ ಕೊಡ್ಲಿಯಾರು ನಿನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತ ನಾವು, ಇಲ್ಲ ಮುಂದೆ ವ್ಯಾಪಾರಕ್ಕೆ ಹೋಗೋಣ ಬರುವಂತ ನಾವು, ಕೊಡುವಂತ ನಾವು. ಬೇಗಾರ ವ್ಯಾಪಾರಕ್ಕೆ ಹೋಗೋಣ ನಡೆಯುವಂತ ನಾವು. ನಡಿ ಯೋಗಕ್ಕ ನನಗೆ ಆಗೋದು ನೋಡಪ್ಪ. ನಿಡಾಕ ನಿನ್ನ ಮನೆಗೆ ಇಲ್ಲೇ ಅಡ್ಡಾಡಿ ಬೇಸರ ಆತಿ ಹೊಟ್ಟಿಸ್ತೈತಿ. ಊಟ ಮಾಡಿ ಹೋಗಿ ನಡಿ. ಬೇಗಾರ ಊರು ಬಿಟ್ಟ ತುಸ ದೂರದಲ್ಲಿ ಅಲ್ಲಾದರೂ ಒಂದು ಕೆರೆ ಇರುವುದು. ಆ ಕೆರೆಯ ಪಕ್ಕದಲ್ಲಿ ಒಂದು ಆಲದ ಮರ ಇರುವುದು. ಆ ಆಲದ ಮರದ ಬುಡಕ ಕುಂತ ಇಬ್ಬರು ಕೂಡಿ ಊಟ ಮಾಡಿ ಹೋಗೋಣಂತ ಸುಮ್ಮನೆ ಬರುವಂತ ನಾವು. ಇಂಥ ದೊಡ್ಡ ಮನೆ ಸಾವುಕಾರ ಮನೆಗೆ ಇರ್ಬಾರ್ದಪ್ಪ. ಉಪವಾಸ ದುಡಿಸ್ಕೊತಾರೆ ಅವ್ರು. ಕೊಡು ಹೋಗ್ಬೇಕ ಬರ್ತೇನೆ. ಬೇಗಾರ ಯಾರ್ದಾರ ಮನೆ ಅಬ್ರು ಕಳ್ದಿ ನಿನ್ನ ಕೈಯಲ್ಲಿ ರೊಟ್ಟಿ ಗಂಟು ಇರುವುದು. ಒಂದು ಉಪ್ಪಿನಕಾಯಿ ತಗೊಂಡು ಸೀಕುವಂತ ಬರುವಂತ ನಾಗಲೇ ಬೇಗಾರ. ನಡಿಪ ಹೋಗೋಣ. ಬೇಗಾರ ಹೋಗೋಣ ನಡೆಯುವಂತ ನಾವು. ಏನೇ ಪರಮ ಯಮ್ಮ ಮನೆಯಲ್ಲಿ ಅಮ್ಮ ಏನು ಮಾಡ್ತಿರ್ವಿ ಈತ ಕಡೆ ಬರುವಂತಿಗೆ. ಹಾ ಬಾರಮ್ಮ ಭಾರ ಕರದರ ಬರೆ ಬಲ್ಲೆ ಭಾರ ಬರಾಮ ಕರದರೆ ಬರೆ ಬಲ್ಲೆ ಕರುಣಾವಿಲ್ಲೇಳ ನಗ ಬಾರಮ್ಮ ಬಾರೆ ಕರುಣಾವಿಲ್ಲೇನ ನಗ
ನಾವಿಲ್ಲೇನ ನಗ ಬಾರಮ್ಮ ಬಾರ. ಏನೇ ಪರಮ ಯಮ್ಮ ಮನೆಯಲ್ಲಿ ಅಮ್ಮ ಏನು ಮಾಡ್ತಿರುವ ಇತ್ತ ಕಡೆ ಬರುವಂತ ಕೇಳು. ಯಾರೇ ಗಂಗವನ ಅಮ್ಮ ಹೌದ್ ನೋಡು. ಯವ್ವ ನನ್ನ ಮಗಳೇ ಹಾ. ಮತ್ತಾರ ಹೇಳ್ತಾನೆ ಕೇಳುವಂತಲಾಗ್ಯವ. ಯಮ್ಮ ಚಂದವಾಗಿ ಹೇಳು. ಯಾಕೆ ಗಂಗೋ ಕರುತಿ ನನ್ನ, ಯಾಕೆ ಗಂಗೋ ಕರುತಿ ನನ್ನ, ನನ್ನ ಕಾಡೆ ನನ್ನ ಸಾಗದೆ ನಾ. ಯಾಕ ಕರಿಮೆ ನನ್ನ, ಯಾಕ ಗಂಗೋ ಕರಿಮೆ ನನ್ನ, ನನ್ನ ಕಡೆ ನಿನ್ನ ಗಗದೇನ. ಯಾಕೆ ಗಂಗೋ ಕರುತಿ ನನ್ನ, ನನ್ನ ಕಾಡೆ ನಿನ್ನ ಸಾಗದೆ ನಾ. ಯಾಕ ಗಂಗೋ ಕರಿಮೆ ನನ್ನ, ಯಾಕ ಗಂಗೋ ಕರಿಮೆ ನನ್ನ, ನನ್ನ ಕಡೆ ನಿನ್ನ ಗಗದೇನ. ಮನೆಯಾಗ ಮೂಡ ಕೈತೆ ವಾದರೆ ಹುಡುಗನ ಕೈತೆ. ಮನಿಯಾಗ ಮೂಲ ಕೈತೆ ವಾದಾರ ಹುಡುಗ್ಯಾನ ಕೈತೆ. ಮನೆಯಾಗ ಮೂಡ ಕೈತೆ ವಾದರೆ ಹುಡುಗನ ಕೈತೆ. ಮನಿಯಾಗ ಮೂಲ ಕೈತೆ ವಾದಾರ ಹುಡುಗ್ಯಾನ ಕೈತೆ. ಯಾಕೆ ಗಂಗೋ ಯಾಕೆ ತಂಗಿ ಕರುತಿ ನನ್ನೇ ಕಾಡೆ ನಿನ್ನ ಸಾಗದೆ ನಾ. ಯಾಕ ಗಂಗೋ ಕರಿಮೆ ನನ್ನ, ಯಾಕ ಗಂಗೋ ಕರಿಮೆ ನನ್ನ, ನನ್ನ ಕಡೆ ನಿನ್ನ ಗಗದೇನ. ಯವ್ವ ನನ್ನ ಮಗಳೇ, ಹಾ ಯವ್ವ ನನ್ನ ಕಡೆ ಅಂತ ಕೆಲಸ ನನ್ನ ಮಗಳೇ. ಯಮ್ಮ ಏನ್ರ ಕೆಲಸ ಇದ್ರೆ ಕರಿಬೇಕಲ್ಲ. ಅಲ್ಲ ಯವ್ವ, ಹಾ ನಾ ಏನು ಕೊಡಾಕ್ಯೋ ಏನು ತಗೊಳಾಕ್ಯೋ ಹಾಕಾಕ್ಯೋ ತೆಗಿಯಕೋ ಯವ್ವ ಅಮ್ಮನ ಕೆಡಕ್ಕೆಲ್ಲ ಏನು ಕೆಲಸ. ಏನಮ್ಮ ಹಾ. ಯಮ್ಮ ಕರೆದರ ಬರವಲ್ಲಿ ಸರಿಗೆಮ್ಮ ಸರದಾಳೆಮ್ಮ ಒಲ್ಲಿ ಅಂತಿಲ್ಲ. ನಮಗೆ ಎದಕ್ಕೆ ಬೇಕು ಬಿಡ ಮುದುಕರಿಗೆ. ಏನಮ್ಮ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುತ್ತೆ ಮುಂದೆ. ಹಾ. ಯಮ್ಮ ನಿನ್ನ ಮುಂದೆ ಏನ್ರ ಹೇಳಿದ್ರೇನವ. ಅಲ್ಲ ನನ್ನ ಮಗಳ ಹಾ ಮಾಡ್ಕೊಂಡ ಹೆಂಡತಿ ಮುಂದೆ ಹೇಳದ್ ಬಿಟ್ಟೆ ಬಿಟ್ಟು ಯವ್ವ ಸೈಡ್ ಪರಾಮ್ಗೆ ಏನ್ ಹೇಳ್ತಾರ ನನ್ನ ಮಗಳ. ಏನಮ್ಮ ಹಾ. ನೀನು ಹಿರಿ ಮನಸ್ಸಲ್ಲ ಅಂತ ಹೇಳಿ ಹಾ ಹಾ ಯಮ್ಮ ನಿನ್ನನ್ನ ಕರೆಸಿ ಅಮ್ಮ ನಿನ್ನ ಮುಂದೆ 4 ಮಾತ ಹೇಳಿ ಹೋಗ್ತಾನಂತ ಹೇಳಿದ್ರು. ಹಾ. ಯಮ್ಮ ಅನ್ನೋ ಸಲುವಾಗಿ ನನ್ನ ಕೇಳ್ತಾ ಇದ್ದೀನಿ ನೋಡು. ಹೌದವ್ವ. ಹಾ. ಯವ್ವ ಹೇಳ್ಯಾರ ನೋಡ್ಯವ. ಯಮ್ಮ ಏನ್ ಹೇಳಿದರು. ಯವ್ವ ಏನ್ ಹೇಳ್ಯಾರ ಅಂದ್ರ ಹಾ. ಅಲ್ಲಿ ಎಡ್ಡೋ ಮಾಡ್ದೆ ಅಂತ ನೋಡ್ಯಾವ ನೀವು. ಓಹೋ ಅಮ್ಮ ಮಡ್ಡಿ ಅಲ್ವಾ. ಮರಡಿ ಬಸವನ ಅಂತ ಹೇಳಿ ಅಮ್ಮ ನಮ್ಮ ಮನೆ ದೇವರಾರು ಇದ್ದಿತ್ತು ನೋಡು. ಬಸವರಾಜನ ಅರಮನೆ ಅವರು ಅದ್ರ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾ ತುಂಬಾ ಅವರಿಗೆ ಕಲಾವಿದಂತ ಪುಂಡ್ಲಿಕನ್ನ ಗೊರಂಕೊಳ್ಳೆ ಅವರು ಹಾರ್ಮೋನಿಯಂ ಮಾಸ್ತರು ಕಲಾಕನಿಕೆಗೆ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾ ತುಂಬಾ ಅವರಿಗೆ ನಾಗಪ್ಪನ ಪರಸನಕಿ ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಾ ತುಂಬಾ ಅವರಾಗಿದ್ದೆ. ಇವರು ಕೂಡ ಕಲಾಕನಿಕೆ 500 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲಮ್ಮ ದೇವಿ ಮೇಲೆ ಪದ ಹಾಡಂತ ಕೊಟ್ಟಿದ್ದಾರೆ. 500 ಅಲ್ಲ 5,000 ಅಂತ ಹೇಳಿ ಅವ್ರಿಗೆ ತುಂಬಾ ಅಭರಿಗಿದ್ದೇನೆ. ಕಲಾವಂತರ ಅಂತ ಹಾರ್ಮೋನಿ ಮಾಸ್ಟರ್ ಪುಂಡ್ಲಿಕಪ್ಪ ಗೊರ್ನಕೊಳ ಅವರು ಕೂಡ ಕಲಾವಿದರು. 101 ರೂಪಾಯಿ ಕೊಟ್ಟಾರ. ಇದು 101 ಅಲ್ಲ 10,000 ಅಂತ ಹೇಳಿ ಅವರಿಗೆ ತುಂಬಾ ಅಭರಿಗಿದ್ದೇನೆ.
ಗುಡ್ಡಕ್ಕ ಹೋಗುಣು ನಾಡಿ ತಂಗಿ ಏಳ ಕೊಳ್ಳಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ಓಲೋ ನಾಡಿ ತಂಗಿ ಗುಡ್ಡಕ ಓಲೋ ನಾಡಿ ತಂಗಿ ಹೋಗುಣು ನಾಡಿ ತಂಗಿ ಗಿರಿ ಗುಡ್ಡಕ ಹೋಗುಣು ನಾಡಿ ತಂಗಿ ಏಳ ಕೊಳ್ಳಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ನಾಡಿ ತಂಗಿ ಗುಡ್ಡಕ ಹೋಗುನು ನಾಡಿ ತಂಗಿ ಏಳ ಕೊಳ್ಳಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ಹೆಜ್ಜೆ ಮೇಲೆ ಹೆಜ್ಜೆಯನ್ನಿಟ್ಟು ನಾವು ನಡೆಯಬೇಕ ತಾಯಿ ಎಲ್ಲಮ್ಮನ ದರುಶನಕ ಹೆಜ್ಜೆಯನ್ನಿಟ್ಟು ನಾವು ನಡೆಯಬೇಕ ತಾಯಿ ಎಲ್ಲಮ್ಮನ ದರುಶನಕ ಉದ ಉದ ಅಂತ ನಾವು ಸಾಗಬೇಕ ಉದ ಉದ ಅನ್ನುತ್ತ ನಾವು ಸಾಗಬೇಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ಹೋಗುನು ನಾಡಿ ತಂಗಿ ಗುಡ್ಡಕ ಹೋಗುನು ನಾಡಿ ತಂಗಿ ಏಳ ಕೊಳ್ಳಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ಜೋಡ ಎತ್ತಿನ ಬಂಡೆ ನಾವು ಹೂಡಬೇಕ ಉದ ಉದ ಅಂತ ನಾವು ಸಾಗಬೇಕ ಜೋಡ ಎತ್ತಿನ ಬಂಡೆ ನಾವು ಹೂಡಬೇಕ ತಾಯಿ ಎಲ್ಲಮ್ಮನ ದರುಶನಕ ಉದ ಉದ ಅನ್ನೋದು ನಾವು ಸಾಗಬೇಕ ಉದ ಉದ ಅನ್ನೋದು ನಾವು ಸಾಗಬೇಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ಹೋಗುನು ನಾಡಿ ತಂಗಿ ಗುಡ್ಡಕ ಹೋಗುನು ನಾಡಿ ತಂಗಿ ಏಳ ಕೊಳ್ಳಕ ತಾಯಿ ಎಲ್ಲಮ್ಮನ ದರುಶನಕ ದೇವಿ ಎಲ್ಲಮ್ಮನ ದರುಶನಕ ಯವ್ವ ನನ್ನ ಮಗಳ ಹಾ ಅಲ್ಲೆಲ್ಲೋ ಮಡ್ಡಿ ಅಂತ ನೋಡಿವ ನಿಮ್ದ ಓಹೋ ಏನಮ್ಮ ಹಾ ಮಡ್ಡಿ ಎಲ್ಲ ಹಾ. ಮರಡಿ ಬಸವನಂತ ಹೇಳಿ ಆಹಾ. ಯಮ್ಮ ನಮ್ಮನೆ ದೇವರಾರು ಇದ್ದಿತ್ತು ನೋಡು ಯವ್ವ ನನ್ನ ಮಗಳೇ ಹಾ. ಆ ಮರಡಿ ಬುಸ್ಸನಕ್ಕೆ ಹೋಗಿ ಹೋಗಿ ಕಾಯಿ ಕರಪುರ ಎಡಿಯಲ್ಲಿ ಬಂದು ಕೊಟ್ಟು ಬರುವಾಗ ಆಹಾ ಇವ ನಿನ್ನ ಗಂಡ ಏನ್ ಹೇಳ ಅಂದ್ರೆ ಹಾ ಬರವಾಗ ಇವಾಗ ಗಂಡ ಮಗನ ಬಿಡ್ಕೊಂಡು ಬಾ ಅಂತ ಹೇಳ್ಯಾನ ಯಮ್ಮ ನಿನ್ನ ಮುಂದೆ ಹೇಳಿದಾರೆ ಇವ ನನ್ನ ಮುಂದೆ ಹೇಳ್ಯಾರ ಮತ್ತೆ ಏನಮ್ಮ ನನ್ನ ಮುಂದೆ ಹೇಳಿ ಹೋಗಿದ್ದಾರೆ ಆಹಾ ಯಮ್ಮ ನಿನ್ನ ಕರ್ಕೊಂಡು ಹೋಗಿ ಹಾ. ನಮ್ಮ ಬಸವಣ್ಣರ ಹರಕಿರುವುದ 10-12 ವರ್ಷ ಆಯ್ತು ಆಯ್ತಲ್ಲ ಇವ ಕಾಯಿ ಕರುಪ್ರ ಎಡಿ ಲೋಮನ ಕುಟ್ಟಿ ಹೊಳಿ ಬರೋ ಕಾಲಕ್ಕೆ ಆಹಾ. ಅಮ್ಮ ಒಂದು ಗಂಡು ಪುತ್ತಾದ್ರು ಬೆಡ್ಕೊಂಡು ಬಂದುದು ಕರೆಯದ ಕರೆಯದ ಯಮ್ಮ ನನ್ನ ಮುಂದೆ ಹೇಳಿದ್ದೆ ಒಂದಾಯ್ತು ಇವ ಮತ್ತೆ ನಿನ್ನ ಮುಂದೆ ಹೇಳಿದ್ದು ಒಂದಾಯ್ತು ಇನ್ನು ಮೇಲೆ ನಾನು ನೀನು ಕೂಡಿಕೊಂಡೆ ಆಹಾ. ಯಮ್ಮ ಬಸವಣ್ಣದಲ್ಲಿ ಹೋಗಿ ಹರಕೆಯನ್ನು ತೀರಿಸಿ ಬರ್ ನಡಿವಾ ಯವ್ವ ನನ್ನ ಮಗಳ ಹಾ. ಈ ಸದ್ದ ನೀ ಕರೆಯನ ನಾ ಬರಾಕ ನಾಯಿ ನಟ್ರಲ್ಲೇ ಇಲ್ಲ ಆಹಾ ನನಗೂ ಮನ್ಯಾಗ ಮುದುಕ್ ಐತಿ ಅವ ವಾ ಇನ್ನ ಮುದುಕದನು ಯವ್ವ ಇನ್ನ ಮುದುಕದಾನು ಇನ್ನ 3 ಮಂದಿ ಹೆಣ್ಮಕ್ಳು ಮುಪ್ಪು ಮಾಡ್ತಾನ ವಾ ಅಂತ
ಅಂತ ಮುದುಕೈತಿ ಅಂತ ಮುದುಕೈತಿವ ಆಹಾ. ಯವ ಮುದುಕನ ಕೇಳ್ದ ಹೇಳ್ದ ಹೊತ್ತಿಲೊಳಗೆ ಹಿಂಗ್ ಹೆಜ್ಜೆ ಹಿಡುದಿಲ್ಲ ಇವನ ಹೊಟ್ಟೆ ಇಟ್ಟೋದೇ ಇಲ್ಲ ಆದ್ರ ಒಂದು ಮಾತು ಕೇಳಿಲ್ಲ ಹೇಳೋದು ಮಾತ್ರ ಬಿಟ್ಟಿಲ್ಲ ಬಿಟ್ಟಿಲ್ಲ ಆದ್ರೆ ಆಹಾ ಸತಿಪತಿ ಅಂದ್ರೆ ಇವ ಹೆಚ್ಚಿಂದೈತಿ ಐತಿ ಗಂಡು ಸಾವಿರ ದಂಡು ದಂಡು ನೋಡುವ ಎಲ್ಲ ಹೆಂಡತಿ ಹೊರಗೆ ಹೋಗ್ಬೇಕಾರ ಆದ್ರೆ ಮನ್ಯಾಗ ಗಂಡಿಗೆ ಹೇಳೇ ಹೋಗ್ಬೇಕಲ್ಲ ಹೋಗ್ಬೇಕಲ್ವಾ ಮತ್ತೆ ಹೇಳ್ದ ಹೋದ ನಡನ ಮುರಿತಾನ ಹೌದಲ್ಲ ಹೌದಲ್ಲ ಹೌದಮ್ಮ. ಅದಕ್ಕೆ ಹಾ. ಗಂಡ ಎಂತವನೇ ಇರ್ಲಿ ಇರ್ಲಿ ಕುಟ್ಟಾಗ್ಲಿ ಕುಂಟಾಗ್ಲಿ ಹುಚ್ಚಾಗ್ಲಿ ಹುಚ್ಚ ಬರಬರಡ್ಡಿ ಆಗ್ಲಿ ರೆಡಿ ಆಗ್ಲಿ ಇವಾಗ ಗಂಡ ಅಂದ್ರೆ ಹೆಚ್ಚಿಂದೈತಿ ಹೆಚ್ಚಿಂದೈತಿ ನಾ ಮುದುಕಿ ಹೇಳಿ ಬರ್ತಾನೆ ಅವ ಆಹಾ ಸ್ವಲ್ಪ ನೀ ಒಳಗೆ ನಡಿ ಏಮ ಹೋಗಿ ಬರ್ತಿಲ್ಲ ಅಲ್ಲಪ್ಪ, ನಮಸ್ಕಾರ ಯಾವ ಹಾ ಒಂದಿಟ ಒಳಗೆ ನಡಿತಿ ಆಗ್ಲಿಮ್ಮ ನೀನು ಹೋಗ್ಕನಂತ ಅತ್ತ ಹೋಗ್ಬಿಡವ ಸರ್ನ ಕೇಳ್ಕೊಂಡು ಬರ್ನ ಬಂದ್ಬಿಡು ಇವ ದೌಡ ಬರ್ತಾನೆ ತಡ ಮಾಡುದಲ್ಲ ಕಲಾವಿದಂತ ಬಸಪ್ಪನ ದ್ಯಾಮನಗೌಡ ಅವರು ಕಲಾಕನಕ್ಕೆ 500 ರೂಪಾಯಿ ಕೊಟ್ಟಿದ್ದರೆ ಅವರಿಗೆ ನನ್ನ ತುಂಬ ಋಣಿಯಾಗಿದೆ ಎಲ್ಲಪ್ಪಣ್ಣರಾವ ಕಲಾಕಣಿಕೆ ಅವರ 101 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ತಮ್ಮೆಲ್ಲರಿಗೆ ನಾನು ತುಂಬಾ ಆಭಾರಿಗಿದ್ದೇನೆ ಮುದಕ್ಕೊಂದು ಮನ್ಯಾಗ ಆಯ್ತು ಎಲ್ಲಿ ಹೋಗ್ಯಾನ ನೋಡ್ಬೇಕ ಭೀಮಸಿ ಮಾದೇವಪ್ಪನ ಪ್ರಶ್ನೆ ಅಲ್ಲ ಅವರು ಕೂಡ ಕಲಾಕಣಿಕೆ 500 ರೂಪಾಯಿ ಕೊಟ್ಟಿದ್ದಾರೆ ಇದು 500 ಅಲ್ಲ 5,000 ಅಂತ ಹೇಳಿ ಅವ್ರಿಗೆ ತುಂಬಾ ಆಭಾರಿಗಿದ್ದೇನೆ ಏ ಕಾಕ ನಿನ್ನ ಹೆಸರೇನು ಈರಪ್ಪನ ಜಾಧವ್ ಅವರು ಕೂಡ ಕಲಾಕಣಿಕೆ 150 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಆಭಾರಿಗಿದ್ದೇನೆ ಏ ಮುದುಕ 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 ಓ! ಮುದುಕ ಬಾರದವಳ ನಾವು ದಗದ ಹಿಡ್ಕೊಂಡ್ ಬಂದನು ಹೌದಾ ಬೀಸಾಕ್ ಹೋಗಿದ್ದಿ ಮುದುಕ ನೋಡು 4 ಎಮ್ಮಿ ಕೊಡಿಸಿದ ಕರೆ ಐತಿ ಆ 4 ಎಮ್ಮಿಯಾಗ ಒಂದು ಕ್ವಾನ್ ಇದ್ದದ್ದು ಕರೆ ಐತಿ ಹೌದಲ್ಲ ಈಗ ನೀನ್ ಯಾಕೆ ನಾ ಕರ್ಸಿನಂದ್ರ ಆ ಲಗಳಿ ಇರಾಣಿನ ಹೇಂತಿ ಗಂಗಾವಿಲ್ಲ ಆಕಿ ಬಸವಂದ ದೇವ್ರ ಹೊಂಟಾಳ ಗಣಬಾರ್ದು ಪಾಪ ಇನ್ನ ಹರಿದ ಹುಡುಗಿ ಐತಿ ಆಕಿ ದೇವ್ರಿಗೆ ಹೊಂಟಾಳ ಬಸವನ್ ದೇವ್ರಿಗೆ ಆಕ ಒಂದ್ 2 ದಿವಸ ಹೊಕ್ಕಣ ಮುದಕ ಹೋಗ್ಲೆ ಮುದಕ ನಾವು ಹಾದ್ಲಿ ಅಂದ್ರೆ ನಿನ್ ಪರಿಸ್ಥಿತಿ ಏನ ಮುದಕ ಹೇಳ್ತಾರ ಕೇಳ ಗಂಗಾ ನಿನಗ ಬಾ ಅಂತ ನನಗೆ ಬಾ ಅಂತ ಹೇಳಲೇ ಗಂಗಾ ನನಗೆ ಬಾ ಅಂತ ಹೇಳಲೇ ಹೋಗ್ತೀನಿ ಮುಖನ ನೋಡಿಲ್ಲ ರೊಟ್ಟಿ ಸುಟ್ಟ ಎತ್ತಿನ ಮುದುಕ ನೆಲವಿನ ಮೇಲೆ ರೊಟ್ಟಿ ಸುಟ್ಟ ಎತ್ತಿನ ಮುದುಕ ನೆಲವಿನ ಮೇಲೆ ಹಸಿ ಹಾಲ ಹಿಂದೆ ಇಟ್ಟನು ಒಲಿಯ ನಲೆ ರೊಟ್ಟಿ ಸುಟ್ಟ ಎತ್ತಿನ ಮುದುಕ ನೆಲವಿನ ಮ್ಯಾಲೆ ರೊಟ್ಟಿ ಸುಟ್ಟ ಎತ್ತಿನ ಮುದುಕ ನೆಲವಿನ ಮ್ಯಾಲೆ ಹಸಿ ಹಾಲ ಹಿಂದೆ ಇಟ್ಟನು ಒಲಿಯ ನಲೆ ಮುದುಕ ಹೇಳುತ್ತ ಕೇಳು ಹೋಗ್ತೀನಿ ಮುದುಕ ನಾನಿಲ್ಲೋದಿಲ್ಲ ಹೋಗ್ತೀನಿ ಮುದುಕ ನಾನಿಲ್ಲೋದಿಲ್ಲ ಗಂಗಾ ನನಗ ಬಾ ಅಂತ ಹೇಳಲ್ಲ
ವ್ಯವಸ್ಥೆ ಮಾಡಿಟ್ಟ ಹೊಕ್ಕಣ್ಣ ವ್ಯವಸ್ಥೆ ಮಾಡಿ ನೋಡು ರೊಟ್ಟಿ ಮಾಡಿ ಹಾಟ್ ಬಾಕ್ಸ್ನಾಗ ಇಡ್ತಾನ ಕಾರ್ಬೇಳೆ ಮಾಡಿ ಒಲಿ ಮ್ಯಾಗ ಇಡ್ತಾನ ಹಾಲು ಕಾಸಿ ಗ್ಯಾಸ್ ಕಟ್ಟಿ ಮೇಲೆ ಇಡ್ತಾನ ಏನ ಯಾವಾಗ ಹೊಟ್ಟೆ ಸಿದ್ದೈತಲ್ಲ ಸಣ್ಣಗೆ ರೊಟ್ಟಿ ಮುರಿದು ಹಾಕೆ ಅದ್ರ ಮ್ಯಾಲ ಕಾರ್ಬೇಳೆ ಹಾಕೋ ಸ್ವಲ್ಪ ಹಾಲು ಹಾಕೋ ಆರಾಮ 2 ದಿನ ಊಟ ಮಾಡ್ಕೊಂತೀರು 3ನೇ ದಿವ್ಸಕ್ಕೆ ಮತ್ತೆ ನೀನು ಮುಂದೆ ಬಂದಿರ್ತಾನ ಏ ಮುಳ್ಕಿ ಹಾ ಅದಕ್ಕೆ ಬರ್ತೀರ ಹಂಗಿಗೆ ಬರೋದಿಲ್ಲ ಹಾ ಹಾ ಸ್ವಲ್ಪ ಕಲಿಸ್ತೈತಿ ಹಾ ಹಾ ಕಟಕ್ ರೊಟ್ಟಿ ನೀನು ಹೊಟ್ಟಿಗೆ ಹತ್ತೋದಿಲ್ಲ ಹಾಲ ಹಾಲು ಹಾ 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 ಇದು ಮುಂದೂ ಸಿಗುತ್ತೈತಿ ಚಾಲು ಆಕೈತನ ಹಾ 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 ಹಾಲು ಬೇಡ ಮೆತ್ತಂಡ್ ಮಾಡಿದ್ದು ಮೆತ್ತಂಡ ಮೆತ್ತಂದ ಮಾಡ್ಲ್ಯಾ ಆಯ್ತು ಮುದ್ಕ ಮೆತ್ತಂದ ಮಾಡಿಡ್ತಾನ ಹೋಳಿಗೆ ಮಾಡ್ತಲ್ಲ ಅವನೇ ಹತ್ತಿನ ಎತ್ತಿನ ಅಡಿಗೆ ಅಂತಾವ ಅವು ಬೇಡ ಮತ್ತೇನು ಬೇಕು ಮೆತ್ತಂಡ ಕಡುಬು ಮಾಡ್ಲೇನ ಅವನೇ ಹತ್ತಿನ ನಾಯ ಕುಣಿ ಅಂತಾವ ಮತ್ತೆ ಏನಾರು ಬೇಕು ನನಗಿನ್ನ ಚಿಕನ್ ಬೇಕಣ್ಣ ಚಿಕನ್ ಈಗ ಹಾಲು ಅಂತಾವ ಅದ ಬೇಕಾ ಹಾ 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 ಆಗ ಹೇಳ್ಬೇಕಲ್ಲ ದೌಳವಣೆ ಬರುವಾಗ ಮಾಡ್ಕೊಂತಂದು ಇಟ್ಟು ಹೋಗ್ಬಿಡ್ತಿದ್ನಿ ಮುದಕ ಮಾದಲಿ ವೇಷ ಆತ್ ನೋಡ ನನ್ನ ಮಗ ಅಂತ ಹಾ ಹಾ ಮಾದಲಿ ಮಾಡ್ಯ ಮುದಕ ಮಾದಲಿ ಮಾಡ್ತಾನೋ ಯಾಕಂದ್ರೆ ನಾ ಹೊಕ್ಕಣ ಮತ್ತ ನಿನಗೆ ಏನ್ರ ಜೋಡ್ನ ಬೇಕಾದ್ರೆ ಹೇಳು ಮತ್ತೆ ಜಾತ್ರೆ ತಗೊಂಡ್ಬರ್ತಾನ ಸಾಮಾನು ಅದಾವ ಏಸ್ ಅದಾವು ಮತ್ 3 ಅದಾವ ಬಿಡು ಮತ್ತೇನು ಹೆಚ್ಚದಾವ ಸಿಗ್ತಾವ ಹೌದಾ ಅವು 3 ಕಾಯಿ ಅದಾವು ಆ 3 ಅದ ಮತ್ 3 ಬೇರೆ ಜಾತ್ರೆ ಸಿಗ್ತಾವ ನೋಡು ಅವು ಯಾವ 3 ಕಿಸರಿ ಹಸುದ ಏ ಅಪ್ಪ ಮಾಸ್ತರ ಬರೋ ನನ್ನ ಮಗನ ಹೌದಪ್ಪ ಬಡ್ಡಿನ ಹಿಂಗ ಬಂತಲ್ಲ ಅದ್ ಮುದಕ ಒಟ್ಟ ನಮ್ಮಿಬ್ರು ಜೀವನ ಹಿಂಗಾಗಿ ಹೋಗ್ಬಿಡ್ತಿ ಹೌದಲ್ಲ ಯಪ್ಪ ಮುದಕ ನಾಕತತಿ ಆ ಗಂಗಾ ಕರಾಕತ್ತಾಳ ನಾ ಹೋಗ್ಕನ ಅಂದ್ರ ನನ್ನ 3 ಜ್ವಾಡ್ನಿದ ತಗೊಂಡ್ ಬಾ ಅಂದ ನಿನ್ನ 3 ಜ್ವಾಡ್ ನಿನ್ನ ಅಂತ್ಯಕ್ಕದವು ಮತ್ತೆ ಹೇಳ್ಬೇಕ ಅಣ್ಣ ಆವಲ್ಲ ಅವ್ನು ಬಿಟ್ಟು ಮತ್ತೆ 3 ಅದಾವ ಅಂದ ಹಿಂಗೇನೋ ಕಿಸುದು ಎರ್ಸುದಂತಪ್ಪ ಏನ ಯಪ್ಪ ಏನಪ್ಪ ಹಾ ಹಾ ಕೊಡಿ ಕೊಡಿ ಕೊಡಿಬೇಕಾ ಬಿಡ ದೌಳ ಅವನ ಅದೇ ದೊಡ್ಡ ಮಾತು ಮೊದಲ ಇಲ್ಲಿ ಸೌದತ್ತಿ ಸಿಟಿ ಊರ ನಾಳೆ ಎಲ್ಲ ಗುಡ್ಡಕ್ಕೆ ಹೋಗ್ತಾನ ಅಗಲಿ ಮಸ್ತ್ ಪೈಕಿ ಒಂದು ಛತ್ರಿಗೆ ತಗೊಂಡ್ಬರ್ತಾನ ಮುದ್ಕ ಮತ್ತೇನ್ ಬೇಕು ಮುದ್ಕ ಹೋಲೆ ಯಾಕ ಇನ್ನ ಎರಡದಾವು ಮುದ್ಕ ಅವು ಯಾವ್ಯಾವು ಯಪ್ಪ ಬರೋ ಯಪ್ಪ ಏನು ಇವ್ನು ಗದ್ದಲು ಯಪ್ಪ ಯಪ್ಪ ಹಿಂಗ್ ಮಾಡಿ ಸಿಟ್ಟುದಂತೋಡಪ್ಪ ಏನದ ಹೌದು ಹೌದು ಯಪ್ಪ ಯಪ್ಪ ಹಂಗಂದ್ರೆ ಏನ ಏನು ಯಪ್ಪ ಏನ ಬಿಳಿ ಚೊಣ್ಣ ಏ ಮುದುಕ ಬಿಳಿ ಚೊಣ್ಣ ಬೇಕಾ ತರ್ತನ ಬಿಡ ನನ್ನ ಚೆನ್ನ ಹೋಗ್ತೇನೆ ಹಂಗ ಯಾಕ ಇನ್ನ ಮತ್ತೇನು ಬೇಕು ಇನ್ನ ಒಂದಿದ್ಯಾ ಅದೇನು ಏನು ಗಾದ್ರು ಅಯ್ಯಪ್ಪ ಮುದುಕನ್ನ ಏ ಅಪ್ಪ ಮಾಸ್ತರ ಬಾಯಿಲಿ ಹಾಕೊಳ್ಳೋದಂತ ಮುನ್ಕೊಳ್ಳೋದಂತ ಏನಪ್ಪ ಹಾ ಹಾ ಅದೇನಪ್ಪ ಮುದುಕ ಹೊರಸಬೇಕಾ ಅಲ್ಲ ದೌಳವನ ಹೊರಸ ಯಾರು ಹಾಕೋತಾರ ಅದನ್ನಾರು ವಿಚಾರ ಮಾಡಿ ಏನ ಮನ್ಕೋಕ ಚಲೋ ಕಾಟ ತಂದು ಕೊಡ್ತಾನ ಹೊರಸ ಹಾಡ ಹೆಣ್ಮಕ್ಳು ಹಾಕೋತಾರ ಹೊರಸ ನಿನಗೆ ಹಾಕೋ ನೇನ ವಜಿ ಹಾಕತೈತಿ ಏನಿಲ್ಲ ಪರ್ಸ ಪರ್ಸ ಏನು ಬೇಡ ಚಲೋದ ಒಂದು ಕಾಟ ತಂದು ಕೊಡ್ತಾನೆ ಇನ್ನ ಬ್ಯಾಸಿಗೆ ಚಾಲು ಆತ ಹೌದಲ್ಲ ಅತ್ತ ಗಾಡಿ ತೋಬಾ ಒಂದು ಗಾದಿನ ತರ್ಲೆ ಅತ್ತ ಒಂದು ಪಂಕಾನ ತರ್ತಲ್ಲ ಬೇಸಕತ್ತ ಗಾಳಿಗೆ ಹೌದಲ್ಲ ಇಬ್ಬೊಬ್ಬ ಮನ್ಕಾಗ ಬೇಸಕತ್ತಲ್ಲ ಚಲೋ ಆಕತಿ ಪಂಕ ಗಾದಿ ಪಲ್ಲಂಗ ಭಾರಿ ಆಗಿಬಿಡ್ತೈತಿ ಮುದಕ ನಾ ಹೋಗ್ಲೇ ಏನ ನಿನ್ನ 3 ಜವಾಬ್ನ ಅದಲ್ಲ ಹಾ ಹಾ ಮುದಕ ಹೇಳ್ತೀನಿ ಕೇಳೆ
ಹಾ ನಾ ಹೆಂಗ ಮಾಡಲೆಕ್ಕ ಗಂಡ ಸಿಗಲಿಲ್ಲ ನನ್ನ ತೆಕ್ಕ ನಾ ಯಾರಿಗೆ ಹೇಳಲೆಕ್ಕ ಗಂಡ ಸಿಗಲಿಲ್ಲ ನನ್ನ ತೆಕ್ಕ ಹೆಂಗ ಮಾಡಲ್ಯಾಕ ಗಂಡ ಸಿಗಲಿಲ್ಲೋ ನನ್ನ ಯಾರಿಗೆ ಹೇಳಲ್ಯಾಕ ಸಿಗಲಿಲ್ಲೋ ನನ್ನ ಹೆಂಗ ಮಾಡಲೆಕ್ಕ ಗಂಡ ಸಿಗಲಿಲ್ಲ ನನ್ನ ತೆಕ್ಕ ಯಾರಿಗೆ ಹೇಳಲೆಕ್ಕ ಗಂಡ ಸಿಗಲಿಲ್ಲ ನನ್ನ ತೆಕ್ಕ ಹೆಂಗ ಮಾಡಲ್ಯಾಕ ಗಂಡ ಸಿಗಲಿಲ್ಲೋ ನನ್ನ ಯಾರಿಗೆ ಹೇಳಲ್ಯಾಕ ಸಿಗಲಿಲ್ಲೋ ನನ್ನ ಬಣ್ಣಕ್ಕಾಕಿ ಬಣ್ಣೆ ನಿನಗೆ ಕೊಡಲಿಲ್ಲ ಯಾರು ಹೆಣ್ಣ ಬಣ್ಣಕ್ಕಾಗಿ ಬಣ್ಣ ಇವಾಗ ಕೊಡಲಿಲ್ಲ ಯಾರ ಎನ್ನ ಬಣ್ಣಕ್ಕಾಗಿ ಬಣ್ಣ ನಿನಗೆ ಕೊಡಲಿಲ್ಲ ಯಾರು ಹೆಣ್ಣ ಬಣ್ಣಕ್ಕಾಗಿ ಬಣ್ಣ ಇವಾಗ ಕೊಡಲಿಲ್ಲ ಯಾರ ಎನ್ನ ಹೆಂಗ ಮಾಡಲೆಕ್ಕ ಯಾರಿಗೆ ಹೇಳಲೆಕ್ಕ ಸಿಗಲಿಲ್ಲ ನನ್ನ ತೆಕ್ಕ ಹೆಂಗ ಮಾಡಲ್ಯಾಕ ಯಾರಿಗೆ ಹೇಳಲ್ಯಾಕ ಸಿಗಲಿಲ್ಲೋ ನನ್ನ ತಕ್ಕ ರೊಟ್ಟಿ ತಿಂದನ್ನ ಬೋಟಿ ಆತನ ಹುಟ್ಟಿ ಕುಂಬಳ ಸೊಟ್ಟಿ ರೊಟ್ಟಿ ತಿಂದನ ಬುಟ್ಟಿ ಇವನ ಬಟ್ಟಿ ಕುಂಬಳ ತೊಟ್ಟಿ ರೊಟ್ಟಿ ತಿಂದನ್ನ ಬೋಟಿ ಆತನ ಹುಟ್ಟಿ ಕುಂಬಳ ಸೊಟ್ಟಿ ರೊಟ್ಟಿ ತಿಂದನ ಬುಟ್ಟಿ ಇವನ ಬಟ್ಟಿ ಕುಂಬಳ ತೊಟ್ಟಿ ಹೆಂಗ ಮಾಡಲೆಕ್ಕ ನನ್ನ ತೆಕ್ಕ ಯಾರಿಗೆ ಹೇಳಲೆಕ್ಕ ಗಂಡ ಸಿಗಲಿಲ್ಲ ನನ್ನ ತೆಕ್ಕ ಹೆಂಗ ಮಾಡಲ್ಯಾಕ ಯಾರಿಗೆ ಹೇಳಲ್ಯಾಕ ಗುರು ಗಂಗದಾರ ಕವಿ ಮಾಡಿ ಹೇಳನ್ನ ಹೊಸ ತಾರ ಓ ಗಂಗಾಧಾರ ಕವಿ ಮಾಡಿ ಹೇಳನ ಒಂದ ತಾರ ಗುರು ಗಂಗದಾರ ಕವಿ ಮಾಡಿ ಹೇಳನ್ನ ಹೊಸ ತಾರ ಮುಖ ಹೇಳ್ತಾರೆ ಕವಿ ಮಾಡಿ ಹೇಳನ ಒಂದ ತಾರ ಗಂಗ ಮಾಡಲೆಕ್ಕ ನನ್ನ ತೆಕ್ಕ ಯಾರಿಗೆ ಹೇಳಲೆಕ್ಕ ಗಂಡ ಸಿಗಲಿಲ್ಲ ನನ್ನ ತೆಕ್ಕ ನಾ ಹೆಂಗ ಮಾಡಲ್ಯಾಕ ಯಾರಿಗೆ ಹೇಳಲ್ಯಾಕ ಮುದುಕ ನಾ ಇದು ಹೋಗಿ ಬರ್ಲೆ ಹೋಗಿ ಬರ್ತೀಯ ಈಗ ಜಾತ್ರೆಗೆ ಜೋಡ್ನಿ ಹೇಳಿದೆ ಹಾ ಬಿಳಿ ಚೊಣ್ಣ ಛತ್ರಿಗೆ ಹಾ ಮತ್ತಿನ್ನೊಂದೇನು ಕೈ ಬಂದಿಲ್ಲ ಇವನ್ ತರಾಕ ರೊಕ್ಕ ಬೇಕಲ್ಲ ಹಾ ಗಂಗೆ ಸೌಕತ್ತಲ್ಲ ಹಂಗೆ ಆಗ್ತಾವಲ್ಲ ಮುದುಕ ನೋಡು ಅವ್ರನ್ನ ಹೆಂಗ ಕೇಳಕ್ ಬರ್ತೈತಿ ಅವ್ರ ಮನ್ಯಾಗ ನಾವು ಹೊರಗೆ ಇರ್ತೀವಂದ್ರ ಆಕಿನೇನು ಕೇಳೋದು ಬೇಡ ನೀನ ಕೊಟ್ಬಿಡ ನಾ ಜಾತ್ರೆ ತರ್ತಾನ ನೀನ್ ಪಗಾರ ಮುಗ್ಕೋತಾವಲ್ಲ ಬೇಡ ಪಗಾರ ಆಕಿ ಕೂಡ ಮಾತಾಡಿಲ್ಲ ಹಾ ಆಕಿ ಗಂಡನ ಕೂಡ ಮಾತಾಡೀನಿ ಅವ ವ್ಯಾಪಾರಕ್ಕೆ ಹೋಗ್ಯಾನ ಆಯ್ತಾ ಹಾ ಹೋಗ್ತೀನಿ ತಡಿ ಒಂದ ಅಲ್ಲಿ ಏನು ಕಟ್ಟಲ್ಲ 500 ರೂಪಾಯಿ ಅದನ್ನ ತೆಗತ್ತಾ ಅದನ್ನ ಹಾ ಮತ್ತೆ ಅದನ್ನ ಕೊಟ್ಬಿಡ 500 ಬೇಡ ಸಾಕೀಗ ಇವನ ಅದಕ್ಕೆ ಹಾಕಿ ಅದ್ರ ಇನ್ನೊಂದು ತೆಗತ್ತಾ ಇಲ್ಲ ಪೂರ ಸಾಮಾನ್ದಾವ ಹಂಗೇನು ಬೇಡ ತುಟ್ಟಿ ವರ್ತಮಾನ ಸಿಗುದಿಲ್ಲ ಒಂದ್ 500 ಕೊಡು ಏನ್ ದೇವ್ರ ಕಮ್ಮ ಅವೆಲ್ಲ ಗಂಗಾ ಸುಗ ಗೊತ್ತಾ ಅದಕ್ಕ ನೋಡು ಗಂಗಾನ ಕೇಳಾಕ್ ಬರೋದಿಲ್ಲ ಪಾಪ ಅಕ್ಕಿ ಹೆಣ್ಮಗಳ ಅಕ್ಕಾಳ ನೀನ ತೆಗೆದು ಕೊಟ್ಬಿಡ 500 ರೂಪಾಯಿ ನೀವೇ ತಾಕಲ್ಲ
ನಾನು ಹಾಕ್ಲಿ ಹಾ ಅಲ್ಲ ನೀ ಕೊಟ್ಟಾಗ ನನ್ನ ಕಡೆ ರೊಕ್ಕ ಯಾಕೆ ದುಡಿಯಾಕ ಕಚ್ಚಾನು ತಿಕ್ಕೋತಿ ಚಿಲ್ದಾನು ತಿಕ್ಕೋತಿ ಖಾಲಿ ಆಗ್ಯಾವ ಎಮ್ಮೆ ಹಾಗೆ ಒಕ್ಕಂಡ್ ತಗೋತಿ ಅಂದ್ರ ನೀನು ಹೋಗಿರ್ತಿ ನಿನ್ ಕಡೆ ರೊಕ್ಕ ಇರ್ತಾವ ಕೇಳ್ತಾನ ಅದಾವಲ್ಲ ಇದ್ ಯಾಕ ಇಟ್ಟದ ಅಲ್ಲಿ ಅದಾವತ್ತ ಪಟಕದಾಗ ಅದನ್ನ ತೆಗೆದು ಕೊಟ್ಬಿಟ್ಟು ಜಡ್ ಕಡಿತೈತೆ ಮುದಕ ಆಯ್ತು ಜ್ವಾಡ್ನಿ ತಗೊಂಡ್ಬರ್ತಾನೋ ಮತ್ತಾರ ಹೇಳ್ತಾರ ಕೇಳ ಹಾ ಹೇಳ ಯಪ್ಪ ನನ್ನ ಮಗನ ನಿನ್ನ ಏನೈತಿ ಊಟ ತಗೊಂಡ್ಬಿಡ ಎಲ್ಲಿ ಹೋಗಲ್ಲ ಮುದಕ ಎಲ್ಲಿ ಹೋಗಲ್ಲ ಎಲ್ಲಿ ಹೋಗಲ್ಲ ಮುದಕ ಎಲ್ಲಿ ಹೋಗಲ್ಲ ಹೇಳಿ ಬಾ ಮುದಕ ಮದವಿಯ ಬೇಕ ಗಂಡನ ಬೇಕು ಕಾಣಿ ಮಕ್ಕಳು ಇರಬೇಕಾರೆ ಮದವಿಯ ಬೇಕ ಗಂಡನ ಬೇಕು ಕಾಣಿ ಮಕ್ಕಳು ಇರಬೇಕಾರೆ ಮಡಿಲಲ್ಲಿ ಒಂದು ತೊಟ್ಟಿಲ ಒಂದು ಮಡಿಲಲ್ಲಿ ಒಂದು ತೊಟ್ಟಿಲ ಒಂದು ಕನಸಿಗೆ ಹೇಳಿ ಬಾ ಮುದಕ ಕನಸಿಗೆ ಹೇಳಿ ಬಾ ಮುದಕ ಮುದಕ ಇನ್ನ ಹುಡುಗಿ ದಾರಿ ಹಾಕತ್ತಾಳು ನಾನು ಹೋಗಿ ಬರ್ಲೇನ ಓಕೆ ಮುದಕ ಹೋಗ್ಕಣ ಹೋಗುದು ಹಾಕಿ ಯಾತ್ ಹೋಗಲ್ಲ ಮತ್ತೊಂದು ಮತ್ತೆ ಮಾದಲಿ ಮಾಡಿಟ್ಟನಲ್ಲ ಬೆಲ್ಲ 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 ಹಾ ಆ ಟೀಲಿನ ಡಬ್ಬೆ ಒಂದು 2 ಕಿಲೋ ಮಣ್ಣು ತಂದಿಟ್ಟ ನೋಡು ಯಾಕ ಬೆಲ್ಲ ಯಾಕ ಸೋ ಅಂತ ಮತ್ತೆಂತದು ನೀವು ಬೇರೆ ಬೇರೆ ಕೊಟ್ಟು ಹೋಗ ಹಾ ಮುದುಕ ನೋಡು ಸಣ್ಣ ಹುಡುಗರಂಗ ಹಠ ಮಾಡಬೇಡ ನಂದು ಅಕಸ್ಮಾತ್ ನೆನಪಾತಂದ್ರೆ ನಿನಗೊಂದು ಅದನ್ನು ಐಡಿಯಾ ಹೇಳ್ತಾನೆ ಹಾ ಯಾಕೆ 2-3 ದಿವಸ ಲೇಟ್ ಆಗೋದನ ಆ ಅಡಿಗೆ ಮನ್ಯಾಗ ನಡ್ಗಂಬ ಐತಲ್ಲ ಹಾ ಅದಕ್ಕೆ ಒಂದು ಕರಿ ಚಂದಕ ಸೀರೆ ಉಡಸ ಹಾ ಒಂದು ಮಗ್ಗಿ ಕುಂಸ ತೊಡಸ ಹಾ ಒಂದ ದ್ವಾರದ ಗಾಡಿನ ತಿಡಸ ಹಂಗಕತಿ 3 ಹರಿದಾರ ಕಾಣ ಒಂದು ದೊಡ್ಡ ಕುಕುಮ ಹಚ್ಚ ನನ್ನ ನೆನಪಾತು ತೆಕ್ಕೆ ಅಟ್ ಮಾಡ್ಬೇಡ ಬೆಲ್ಲ ಕೊಟ್ಟ ಹೋಗ ಮುದಕ ಇರ್ಲಿ ಯಾಕಂದ್ರ ಸಣ್ಣ ಹುಡುಗನ ಹಠ ಮಾಡಬೇಡ ಹಾ. ನಾ 2 ದಿನದಾಗ ಹೊಳೆ ಬರ್ತಾನ ತಗೊಳವಣ ಯಾವ ನ್ಯೂಸ್ ಬೇಕಲ್ಲ ನನಗತಿ ಏನಾಗುದಿಲ್ಲ ಅಲ್ಲ ನಮಗೆ ಅದಕ್ಕೆ ಬೇಕು ನಮ್ಮ ಕುಳ್ಳೋಗಿ ಹಳಕ್ ಬಿದ್ದಾವ ಇನ್ ಎದಕ್ ಬೇಕಾದ ತಗೊಳನ ನಡಿ ಮಣಿಗನ್ ಆಯ್ತು ಆಯ್ತು ಹೋಗಿ ಬಾ ಟಾಟಾ ಟಾಟಾ ಬಾಯ್ ಬಾಯ್
ಪೂರ್ತಿ ಬೇಗನೆ ಹೊರಗೆ ಬರುವಂತಲ್ಲ ನನ್ನ ಮಗಳ. ಏನೇ ಪರಮ ಹಾ ಯವ್ವ ಮುದುಕ ಹೇಳಿ ಬಂದಿ. ಯವ್ವ ನನ್ನ ಮಗಳ ಆಹಾ ಮುದುಕಿಗೆ ಹೇಳಿ ಬರ್ಬೇಕಾರ ಹೌದು ಕಣ್ಣು ಗುಡಿ ಬೆಳಗ ಹಾಕಿ ಯವ್ವ. ಓಹೋ ಹೌದಾ ಮುದುಕ ಬ್ಯಾಡ ಅನ್ನವ ಆಹಾ ನಾ ಹೊಕ್ಕನಾಕಿ. ಹೌದಲ್ಲ ಮುದುಕ ಬ್ಯಾಡ ಅನ್ನವ ನಾ ಹೊಕ್ಕನಾಕಿ. ಅದನ್ನ ಮಾಡ ಮುದುಕಿ ಇದನ್ನ ಮಾಡ ಮುದುಕಿ ಅಂತ ಹೇಳಿ ಆಹಾ ಎಲ್ಲ ಮಾಡಿಸ್ಕೊಂಡ ಕೈ ಬಿಟ್ಟೆವು. ಹೌದು ಆಹಾ. ಯಮ್ಮ ಇರ್ಲಿ ಒಂದ್ 4 ದಿವಸ ಲೇಟ್ ಆಕತ್ ಅಂತ ಹೇಳಿ ಎಲ್ಲ ಹೊಟ್ಟೆ ವ್ಯವಸ್ಥೆ ಮಾಡಿ ಬಂದಿಲ್ಲ. ಯವ್ವ ಎಲ್ಲ ವ್ಯವಸ್ಥೆ ಮಾಡೇ ಬಂದ ನನ್ನ ಮಗಳ. ಆಗ್ಲಮ್ಮ ಇನ್ನು ಮೇಲೆ ಇವ್ 10,000 ರೂಪಾಯಿ ತಗೊಂಡೆ ಹಾ. ಯಮ್ಮ ಇದೇ ಪೇಟಿಲಮ್ಮ ಸಂತೆ ಆದ್ರೂ ಮಾಡ್ಕೊಂಡ್ ಬರುವಂತಕ್ಕೆಗು ಇವ ಸಂತೆ ಮಾಡ್ಕೊಂಡ್ ಬರ್ಲಿ. ಅಮ್ಮ ಹೌದಲ್ಲ ಇವ ನನ್ನ ಮಗಳ ಆಹಾ ನಾನು ಹುಟ್ಟಿದ ಮಗಳೇ. ಹಾ ಕೈಯಾಗ ಕೈ ಚೀಲ ಹಿಡಿದಲ್ಲ ಸಂತಿ ಮಾಡಿಲ್ಲ ಇವು. ಓಹೋ ಅಮ್ಮ ಮತ್ತ ಸಂತೆ ಬೇಕಾದ್ರೆ ಏನ್ ಮಾಡ್ತೀವ? ಯವ ಐತಲ್ಲ ನಮ್ಮ ಮುದಕ ಹಾ 1,000 ಕೊಡಲಿ 2,000 ರೂಪಾಯಿ ಕೊಟ್ನೆ ಅಂದ್ರೆ ಕೊಟ್ರೆ ಮುದಕ ಎಲ್ಲಾ ಹೊಂದಿಡ್ದ ಎಲ್ಲಾ ಸಂತಿ ಮಾಡ್ಕೊಂಡ್ ಬರ್ತಾನೆ ಇವ. ಮಾಡ್ಕೊಂಡ್ ಬರ್ತಾನು. ಹೌದೇವ. ಯಮ್ಮ ಹಾ ನಿಮ್ಮ ಮನ್ಯಾಗ ಹೋಗಿ ಮುದುಕ ಸಂತಿ ಮಾಡ್ಕೊಂಡ್ ಬಂದ್ರ ಬರ್ಲಿ. ಬರ್ಲಿ. ಯಮ್ಮ ನಮ್ಮನೆಗೆ ಒಂದು ನಿನ್ನ ಹಿರಿಮಿಸಳಿಗೆ ಬಂದ ಮೇಲೆ ಯಮ್ಮ ನೀನು ಹೋಗಿ ಸಂತಿ ಮಾಡ್ಕೊಂಡ್ ಬರ್ಬಾರ್ದ? ಇವ ಸಂತಿ ನಾನು ಮಾಡ್ಬೇಕಲ್ಲ. ಅಮ್ಮ ಹೌದ್ ನೋಡು. ಆಗ್ಲೇ ಮಗಳ ಯಾವಾಗ ಹಿಂಗ್ ಹೇಳಾಕತ್ತಿ ಅಂದ್ರೆ ಆಹಾ ಒಂದ್ 10,000 ರೂಪಾಯಿ ಕೊಡಿವ. ಆಗ್ಲಮ್ಮ ಒಂದ ಚೀಲ ಕೊಡೆ. ಹಾ ಒಂದ್ ಉಳಿಗೆ ಬುಟ್ಟಿ ಕೊಡ್ ನನ್ನ ಮಗಳ. ಕೊಡ್ತಾನೆವಾ ಸಂತಿ ಮಾಡ್ಕೊಂಡ್ ಬರ್ತಾನೆ. ಆಗ್ಲಮ್ಮ ಹೋಗಿ ಇವ ನನ್ನ ಮಗಳೇ ಇವ ಬುಟ್ಟಿ ತಳಗೆಳಿಸು. ಯಮ್ಮ ಸಂತಿ ಮಾಡ್ಕೊಂಡ್ ಬಂದಿ. ಯವ ಹಾ ಎಲ್ಲ ನೋಡ್ಗ ನೀ ಏನೇನ್ ಹೇಳಿದ್ಯಲ್ಲ ಅದು ಎಲ್ಲಾನು ಸಂತಿ ಮಾಡ್ಕೊಂಡ್ ಬಂದಾನೆ. ಯಮ್ಮ ಆದ್ರ ಸಂತೆಯನ್ನು ಮಾಡ್ಕೊಂಡು ಬಂದಿ ಹಾ. ಏನ ಎಲ್ಲ ಕುಡಿಸಿ ತಂದು ಅಥವಾ ಬೇರೆ ಬೇರೆ ತಂದಿ? ಇವ ನನ್ನ ಮಗಳ ಹಾ. ಚೀಟ ಒಂದ ಕೊಟ್ಟಿ ಒಂದೇ ಬುಟ್ಟಿ ಹೌದಲ್ಲ ಆದ್ರ ಚೀಟಿ ಬೇರೆ ಬೇರೆ ಮಾಡಿ ಹಾ ಒಂದ ಬುಟ್ಟ್ಯಾಗ ತಂದ್ರಿ. ಯಮ್ಮ ಹಾಗಾದ್ರ ಗೋಧಿಯನ್ನು ಬಿಚ್ಚಿ ಹಾ. ಮರಕ್ ಹಾಕಿ ಅಮ್ಮ ಗೋಧಿ ಹಸನ್ ಮಾಡು. ಹಿಂಗ ಯಾವ ಅಮ್ಮ ಹೌದಲ್ಲ ಯಾವ ಹಾ. ನನ್ನ ಕೈಲಿ ಹಸರು ಮಾಡೋದು ಗೊತ್ತಿದ್ದ ಹೌದು ಅಗ್ನಿ ಸ್ವಚ್ಛವಾದ ಗೋಧಿ ತಂದನೆ ಇವನ. ತಂದಿಲ್ಲ ಹೌದಿಲ್ಲ ಆಗ್ಲಮ್ಮ ಇನ್ ಮೇಲೆ ಹಾ. ಗೋಧಿ ಅದ್ರ ಬಿಸುನಲ್ಲಮ್ಮ ಇವ ಗೋಧಿ ಬಿಸುನು ಬಿಸುನಲ್ಲ ಒಲ್ಲಿವನ ಯವ ಹುಟ್ಟಿದ ಮಗಳೇ ಹಾ ಊಟ ಹಿಡಿದಿಲ್ಲ ಕರಕಂದ ಬಿಸಿಲ್ಲ ಬಿಸೇನೇ ಇಲ್ಲ ಹಾ. ಅಂದ್ರೆ ಮತ್ತೆ ಹಿಟ್ಟು ಬೇಕಾದ್ರೆ ಏನ್ ಮಾಡ್ತೀಯಮ್ಮ? ಯವ ಹಿಟ್ಟು ಬೇಕಾರ ಐತಲ್ಲ ಮುದಕ ಮುದುಕ ಒಂದ್ ಸೇರ ಗೋಧಿ ಇಡಲಿ 2 ಸೇರ ಗೋಧಿ ಇಟ್ನಿ ಅಂದ್ರೆ ಇಟ್ರೆ ಮುದಕ ಕರ ಕರ ಬೀಸ್ತಾನೆ ಯವ. ಬೀಸ್ತಾನೋ ಮತ್ತ ದುರು ದುರು ನಿದ್ದೆ ಮಾಡ್ತಾನೆ ಇವನ. ಓಹೋ ನೋಡಮ್ಮ ಹಾ. ನಿಮ್ ಮನ್ಯಾಗ ಮುದುಕ ಬೀಸರ ಬೀಸುವಲ್ಲ ಹಾ ಹಾ ಅಮ್ಮ ನೀನು ಮುನ್ಕೊಂಡಮ್ಮ ಜುರು ಜುರು ನಿದ್ದೆ ಮಾಡಿದ್ರೇನ ಪರವಾಗಿಲ್ಲ. ಪರವಾಗಿಲ್ಲ ಅಮ್ಮ ನಮ್ಮ ಮನೆಗೆ ಬಂದಿದ್ವಿ ಸ್ವಲ್ಪ ಆಸರಾಗವ. ಯವ ಹಾ ಸ್ವಲ್ಪ ನಾ ತುದಿ ಊಟ ಅಡ್ಡ ಹಿಡಾಕಿ ಯಮ್ಮ ಅಷ್ಟ ಹಿಡಿವ. ಯಾವ ಬಡ್ಡಿ ಊಟ ನೀನ ಹಿಡಿಬೇಕ. ಯಮ್ಮ ಆಗಲೇ ಹೇಳುತ್ತಾನೆ ಕೇಳುವ. ಆಗ್ಲಿ ಹಾ ಸೋಮಲಿಂಗನೇ ಗುಡಿಯ ಮ್ಯಾಲೆ ಬಂಗಾರ ಚಡಿಯ ಯಾರೇ ಕಟ್ಟಸ್ಯಾರೆ ಹೊಸ ಗೂಡಿಗಳವ್ವ. ಯಾರ ಕಟ್ಟಸ್ಯಾರೆ ಹೊಸ ಗೂಡಿಗಳವ್ವ. ಹೋಗಿ ಬರವೋಣ ತಾರ ಯಾರ ಕಟ್ಟಸ್ಯಾರ ಹೊಸ ಗೂಡಿಗಳವ್ವ. ಯಾರ ಕಟ್ಟಸ್ಯಾರ ಹೊಸ ಗೂಡಿಗಳವ್ವ.
ಬೀಸದಂಗೆ ಆಯ್ತಮ್ಮ. ಯವ್ವ ಗೋಧಿ ಬಿಸು ಅದವಲ್ಲ ಇದ ಮೇಲೆ ಹಿಟ್ಟನ್ನು ಹಾ. ಯಮ್ಮ ಆಗಲಿ ನನ್ನ ಮಗಳೇ. ಯಮ್ಮ ಬಸವನ ದೇವರಿಗೆ ನೈವೇದ್ಯ ಮಾಡ್ಕೊಂಡು ಹೋಗು ಹಿಟ್ಟದ ಯವ್ವ ಕಾಲೇ ತುಂಬ್ತಾರೆ ನಮ್ಮ ಕುಂತ ಕೈಲಿ ತುಂಬುವಾರ. ಯವ್ವ ನನ್ನ ಮಗಳೇ, ನಮ್ಮ ಮನೆಯ ಪದ್ಧತಿ ಏನೈತೆ ಅಂದ್ರೆ ಏನೈತವ ಕಾಲಿಲೆ ಗುಡ್ಸುದು ಕೈಲಿ ತುಂಬುದು. ಯಮ್ಮ ಹಾಗೇನು ಬೇಡ, ನಾವು ಆ ಭಕ್ತನ ಬಸವ ದೇವರಿಗೆ ಯಮ್ಮ ಅಡಿಗೆ ಆದ್ರೂ ಮಾಡ್ಕೊಂಡು ಹೊಂಟಿವಿ. ಹಾ ಯಮ್ಮ ಕಾಲೇ ತುಂಬೇಡ ಕುಂತ ಕೈಲಿ ಯವ್ವ ನನ್ನ ಮಗಳ ಕುಂತ ಕೈಲಿ ತುಂಬಬೇಕಲ್ಲ. ಹೌದಮ್ಮ. ಯವ್ವ ಹಾ ಹಿಟ್ಟಾದ್ರೂ ತುಂಬೇನಿ. ಯವ್ವ ಹಾ ನೀನು ಸೌಕಾರ್ತಿ ಹೌದಲ್ಲಮ್ಮ. ಶ್ರೀಮಂತಿ, ಹಾ ನಿನ್ನು ಬಾಳ್ ಗೋಧಿ. ಹೌದೌದಮ್ಮ. ನಮ್ಮ ಮುದಕ ಒಂದ್ ಎಡ್ಡಕ್ಕೊಳಿಗೆ ಗೋಧಿ ಕೊಟ್ಟ ನೀವು. ಆಹಾ ಯಾಕಂದ್ರೆ ನೀನು ಗಂಗಾನಗುಡಿ ದೇವ್ರಿಗೆ ಹೊಂಟಿ ಅಂದ್ರೆ ಹೌದು ನಮ್ದು ಸ್ವಲ್ಪ ನಿವಾದ ಮುಟ್ಲಿ ಅಂತ ಹೇಳಿ ಹೇಳಿ. ಯವ್ವ ನಿನ್ನ ಬೆಂದಾಗ ನಂದು ಸ್ವಲ್ಪ ಬೆಲ್ಲ, ಆಹಾ ನಿನ್ನ ಗೋಧಿ ಹಿಟ್ನಾಗ ನಂದಡ ಗೋಧಿ ಹಿಟ್ಟ, ಹೌದು ಬ್ಯಾಳಿ ಎಲ್ಲಾ ಕೂಡಿಸಿ ಹಾ ನಿವಾದ ಮುಟ್ಲಿ ಅಂತ ಹೇಳಿ ಹಾ ಒಂದ್ ಎಡ್ಡಕ್ಕೊಳಿಗೆ ಮುದಕ ಗೋಧಿ ಕೊಟ್ಟ ನೀವ. ಹೌದು. ಅವಟ್ಟು ಬೀಸ್ಕೊಂಡು ಹೋಗೋಣಲ್ಲ. ಬೀಸಂತವ್ರಮ್ಮ. ಆಗ್ಲೇವ ಹೇಳುತ್ತೀನಿ ಕೇಳೆ. ನಿಂಬಿಯ ನಿಂಬಿಯೇ ವನದ ಮ್ಯಾಲೆ ಚಂದ್ರಾಮ ಚಂಡಾಡಿದ. ನಿಂಬಿಯೇ ವನದ ಮ್ಯಾಲೆ ಚಂದ್ರಾಮ ಚಂಡಾಡಿದ. ನಿಂಬಿಯ ವನದ ಮ್ಯಾಲೆ ಚಂದ್ರಾಮ ಚಂಡಾಡಿದೆ. ನಿಂಬಿಯ ನಿಂಬಿಯೇ ವನದ ಮ್ಯಾಲೆ ಚಂದ್ರಾಮ ಚಂಡಾಡಿದ. ಎದ್ದರೋ ನಿನ ಧ್ಯಾನ, ಬಿದ್ದರೋ ನಿನ ಧ್ಯಾನ, ನಿದ್ದಿಗಣ್ಣಾಗ ನಿನ್ನ ಧ್ಯಾನವ. ನಿಂಬಿಯ ನಿಂಬಿಯೇ ವನದ ಮ್ಯಾಲ ಚಂದ್ರಾಮ ಚಂಡಾಡಿದ. ನಿತ್ಯ ಗಣ್ಣಾಗ ನಿನ್ನ ಧ್ಯಾನ ಸರಸ್ವತಿಯ. ಎದ್ದೊಮ್ಮಿ ನಮಗೆ ದಯೆ ಮಾಡವ. ನಿಂಬಿಯ ನಿಂಬಿಯೇ ವನದ ಮ್ಯಾಲ ಚಂದ್ರಾಮ ಚಂಡಾಡಿದ. ಯವ್ವ ನನ್ನ ಮಗಳೇ, ಹಾ ಗೋಧಿ ಬಿಸಿ ಉಂಗ್ರ ಅದು. ಯವ್ವ ಹಿಟ್ಟನ್ನು ತುಂಬಿನಿ. ಆಹಾ ಹೌದಲ್ಲ? ಯಮ್ಮ ಇನ್ ಮೇಲೆ ನನ್ನ ಹಿಟ್ಟ ಕಾಲೇ ತುಂಬಿದಿ, ಯಮ್ಮ ನಿನ್ನ ಹಿಟ್ಟಕ ಕೈಲೇ ತುಂಬಿದಿ. ಯವ್ವ ನನ್ನ ಮಗಳೇ, ಹಾ ನಂದು ಸ್ವಲ್ಪ ಗೋಧಿ ಅವ ಹೌದಲ್ಲಮ್ಮ. ಎಲ್ಲ ಕಾಲಿಗೆ ತಗೋತೆ ಅಂತ ಹೇಳಿ ಹೇಳಿ. ನನ್ನ ಮಗಳ ಕುಂತ ಕೈಲಿ ತುಂಬಿನಿ. ಆಹಾ ಇನ್ ಮೇಲೆ ಹಿಟ್ಟ ಸಾನಿಸಿ ಯವ್ವ ಹಿಟ್ಟ ತೋಸುನಲ್ಲ. ಯಮ್ಮ ಹಿಟ್ಟನ್ನು ಸನಕೆಗೆ ಹಿಟ್ಟು ತೋಸಮ್ಮ. ಹಾ ಯಮ್ಮ ಈ ಸದ್ದ ಅಡಿಗೆ ಆದ್ರೂ ಮಾಡೋಣಲ್ಲ. ಯವ್ವ ಅಡಿಗೆ ಮಾಡೋನಲ್ಲ. ಹೌದಿಲ್ಲ ಯಮ್ಮ, ನಾ ಬಾವಿಗೆ ಹೋಗಿ ಒಂದು ಕೂಡ ನೀರ್ ತದ್ದೀನಿ, ಆಹಾ. ನೀ ಒಳಗೆ ಹೋಗಿ ಹಿಟ್ಟು ಸ್ನಾನಕ್ಕೆ ನೀಡಿವ. ಆಗ್ಲೇ ಹೋಗಿ ಬಾ ನನ್ನ ಮಗಳ. ಆಗ್ಲಮ್ಮ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಚಂದದ ತಂದೆ ನಾ ತಂದೆ ನೀರಿಗೆ ಬಂದೇನಾ. ಚಂದಕ ತಂದೆ ನಾ ತಂದೆ ನೀರಿಗೆ ಬಂದೇನಾ.
ನಾ ತಂಗಿ ನೀರಿಗೆ ಬಂದೇನಾ ಏ ಬಾಳಿಯವನದಾಗೆ ನಾ ಹೆಂಗ ಬಾಗಿ ಬರಲವ್ವೆ ಚಂದಕ್ಕ ತಂದಿನ ತಂಗಿ ನೀರಿಗೆ ಬಂದಿನ ಚಂದಕ್ಕ ತಂದೇನ ತಂಗಿ ನೀರಿಗೆ ಬಂದೇನ ಬಾಳೆಯವನದಾಗ ನಾಯಂಗ ಬಾಗಿ ಬರಲವ್ವ ನಾದ ತಂದೇನಾ ಏ ಬಾಳಿಯವನದಾಗೆ ನಾ ಹೆಂಗ ಭಾಗ್ಯ ಬರಲವ್ವೆ ಚಂದಕ್ಕ ತಂದೆ ನಾ ತಂಗಿ ನೀರಿಗೆ ಬಂದೀನ ಚಂದಕ್ಕ ತಂದೆ ನಾ ತಂಗಿ ನೀರಿಗೆ ಬಂದೀನ ಬಾಗಿ ಬರಲವ್ವ ಏ ಸೌದತ್ತಿ ಕೆರಿಯಾಗ ಕೆರೆ ಹೊಡೆದ ನೀರ ತುಂಬುವಾಗ ಕಲ್ಲಿಗೆ ತಾಕಿತ್ತ ತಂಗಿ ಬಿಂದಿಗೆ ಒಡದೀತ ಕಲ್ಲಿಗೆ ತಾಕಿತ್ತ ತಂಗಿ ಬಿಂದಿಗೆ ಒಡದೀತ ಏ ದಾಮೋನ್ನ ಗುಡಿ ಮುಂದ ಒಬ್ಬ ಮುದ್ಕ ಕುಂತಾನೆ ಪಟ್ಟಗ ಸುತ್ತಾರೆ ಅವರು ಗಾಂಧಿಯ ಸೇತಾರೆ ಪಟ್ಟಗ ಸುತ್ಯಾರ ಅವರು ಗಾಂಧಿಯ ಸೇತಾರೆ ಏ ಅವ್ವ ಇವ್ರ್ಯಾರೇ ಅವ್ವವ್ವ ಇವ್ರ್ಯಾರ ಮಂಚದ ಮ್ಯಾಲ ಮನಿಗ್ಯಾರೇ ಗೊತ್ತಿಲ್ಲೇ ನವ್ವ ಸುಸಿನಲ ಸರಿಪ ಸೈಬರ ಗೊತ್ತಿಲ್ಲೇ ನವ್ವ ಸುಸಿನಲ ಸರಿಪ ಸೈಬರ ಏನೇ ಪರಮ ಎಮ್ಮ ಮನೆಯಲ್ಲಿ ಏನು ಮಾಡ್ತಿದ್ದ ಕಡೆ ಬರುವಂತ ಕೇಳು ಅಡಿಯಪ್ಪನ ಡ್ಯಾಮ ಅವರು ಸಂಖ್ಯಾಬಳ ನಡೆದಲ್ಲಿ ಪರಮನ ಪಾತ್ರ ಮಾಡಿದರು ಕಲಾಕನಕಿಗೆ ಇದು ಒಂದು 100 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಅವರಿಗೆ ಯಮ್ಮ ನೀರಾದ್ರೂ ತೊಗೊಂಡ್ ಬಂದಿಲ್ಲ ಯಮ್ಮ ನಾನು ಬಾವಿಗೆ ಹೋಗಿ ನೀರು ತಂದಿನಿ ಹಾ. ಯಮ್ಮ ಹಿಟ್ಟೆಲ್ಲ ಸಾನಿ ಹಾಕಿದಿಲ್ಲ ಯವ ಹಿಟ್ಟು ಸಾನಿಗೆ ಹಾಕಿ ಹೌದು ಯವ ಹಿಟ್ಟು ತೋಸಲ ಏನ ಯಮ್ಮ ಹಿಟ್ಟು ದೋಸೆ ಅಡಿಗೆ ಆದ್ರೂ ಮಾಡೋಣ ತಂಗಿ ಗಂಗವ ಹಾ ಹಿಟ್ಟಾದ್ರೆ ಇವ ತೋಸಿದ್ದೆ ನೋಡು ತೋರಿಸಿದಿಲ್ಲ ಯಮ್ಮ ಇನ್ನ ಮೇಲೆ ನೀನು ದೂರ ಕೂತ್ಕೊಂಡಮ್ಮ ಒಳ್ಳಿ ತುಂಬಿಕೊಡು ಯಮ್ಮ ಒಳ್ಳಿ ಮುದ್ದು ಕೂತ್ಕೊಂಡು ಹೋಳಿಗೆ ಆದ್ರೂ ನಾ ಮಾಡ್ತಾ ಇದ್ದೀನಿ ನೋಡು ನನ್ನ ಮಗಳ ಯಾಕಂದ್ರೆ ನನಗೆ ಹೋಳಿಗೆ ತಿಪ್ಪಕ್ಕಾವ ಆಹಾ ನಾನು ದೂರ ಕೂತ್ಕೊಂಡೆ ಹೌದು. ಇವ ಉಳ್ಳಿ ತುಂಬಿಕೊಡ್ತಾನೆ ಹಾ. ನೀನು ಚಂದಾಗೆ ಹೋಳಿಗೆ ಮಾಡಿ ನನ್ನ ಮಗಳ ತೆಳ್ಳಗೆ ಆಗ್ಲಮ್ಮ ಹೇಳ್ತಾನೆ ಕೇಳ ಇವ ಚಂದವಾಗಿ ಹೇಳು ನನ್ನ ಆತ್ಮಕಲೆಯನ್ನು ಕಂಡು 101 ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೆ ನಾ ತುಂಬಾ ಬರಗಿದ್ದೇನೆ ಆನ್ ಆನ್ ಆನ್
ಮಗಳ ಇನ್ನು ಮೇಲೆ ಸರಿಯಾಗಿ ಹಾ. ಎಮ್ಮ ಬುಟ್ಟಿಗೆ ಅದ್ರ ತುಂಬುವಂತ ಕೇಗು ಇವ ಬುಟ್ಟಿ ತುಂಬಬೇಕಲ್ಲ ಹೌದಮ್ಮ ನೋಡು ನನ್ನ ಮಗಳೇ ಹಾ. ನಾನು 60 ವರ್ಷದ ಹೆಣ್ಮಗಳ ಹೌದಲ್ಲಮ್ಮ ಇವ ಬುಟ್ಟಿ ತುಂಬುವಾಗ ಹೌದು ಒಂದು ಮರ್ತೇನೋ ಒಂದು ಬಿಟ್ಟೇನು ಬಿಟ್ಟರಿ ನನ್ನ ಮಗಳ ನಿಮ್ಮ ಮನೆ ದೇವ್ರ ಆಹಾ ಇವ ನಿನ್ನ ಬುಟ್ಟಿ ತುಂಬಬೇಕು ನೋಡು ನೋಡಮ್ಮ ಹಾ. ಏನೋ ಒಂದು ಮರೆತು ಕೂಡ ನಾ ಮುಂದೆ ಕೂತ ಹೇಳ್ಕೊಡ್ತಾ ಇದ್ದೀನಿ ಆಹಾ. ಎಮ್ಮ ಹಿರಿಮಸರಾಗಿ ಬುಟ್ಟಿ ನೀನ ತುಂಬಲಿಕ್ಕೆ ಬೇಕು ಇವ ನಾನ ಬುಟ್ಟಿ ತುಂಬಬೇಕಲ್ಲ ಅಮ್ಮ ಹೌದು ನೋಡು. ಯವ ಗಂಗವ ಹಾ ಬುಟ್ಟಿ ಆದ್ರೂ ತುಂಬಿದ್ದೆ ನೋಡಿವ ಎಮ್ಮ ಇನ್ನು ಮೇಲೆ ಹಾ. ಎಮ್ಮ ಬುದ್ಧಿ ಗಂಟೆರ ತಲೆ ಮೇಲೆ ಇಟ್ಕೊಳ್ಳೋದ ಕೇಗು ಇವ ಬುಟ್ಟಿ ಹೊತ್ಕೋಬೇಕಲ್ಲ ಅಮ್ಮ ಹೊತ್ತು ಬರುವ ಇವ ಬುಟ್ಟಿ ನಾನು ಹೊತ್ಕೊಂತ ಹೇಳ್ತಿ ಆಹಾ ಮೊದ್ಲ ಊರಾಗ ಕಲ್ಲು ಬಾಳ ಹೌದವ ಎಡಿ ಬಿದ್ದೆ ಅಂದ್ರೆ ನಿನ್ನ ಖರ್ಚಿಕಾಯಿ ಇವ ಓಣಿ ತುಂಬಾದವು ನನಗೇನ್ ಆಗುದಿಲ್ಲ ನೋಡಿವ ಏನಮ್ಮ ಹಾ. ನೀನು ಊರ್ ದಾಡ್ದ ಕಷ್ಟ ಹೊತ್ತು ಹಾ ಎಮ್ಮ ಊರ್ ದಾಡ್ತಂದ್ರೆ ಆಹಾ. ಎಮ್ಮ ಬುಟ್ಟಿ ಆದ್ರೂ ಹೊತ್ಕೋತಾ ಇದ್ದೀನಿ ಅಲ್ಲ ನನ್ನ ಮಗಳೇ ಊರ್ ದಾಟ ಮಟ ನಾ ಯಾಕೆ ಬರ್ಬೇಕು ಊರ್ ದಾಟನ ನೀ ಯಾಕೆ ಬರ್ತೀವ ಎಮ್ಮ ಊರಾಗ ಸ್ವಲ್ಪ ನಾಚಿಕೆ ಬರ್ತದೆ ಇವ ನಾಚಿಗೆ ಬಂದ್ರೆ ನಾನು ಹುಡಿದಾಗ ಹಾಕ ನನ್ನ ಮಗಳೇ ಎಮ್ಮ ಹುಡುಗ ಕೊಡುವಂತ ನಾಚಿಕೆಲ್ಲ ನಾಚಿಗೆ ಅಲ್ಲ ಆತಮ ದೇಹಿ ಇರುವಂತ ನಾಚಿಕೆದೆ ಹೌದಿವ ಅಮ್ಮ ಆಹಾ. ಅದು ಹೆಂಗ ಹೊರಗೆ ಬರಬೇಕು ಬರೋದಿಲ್ಲ ಇವ ಎಮ್ಮ ಬುಟ್ಟಿ ನಿನ್ನ ಹೊತ್ಕೊಲಿಕ್ಕೆ ಬೇಕು ನೋಡು ಹಂಗ ಸಂಘ ಈ ದೇಹದೊಳಗಿರುವಂತ ನಾಚಿಗೆ ಹೌದಮ್ಮ ಇವ ಹೊರಗೆ ಬರಕ ಸಾಧ್ಯವಿಲ್ಲ ಇಲ್ಲ ಆಗ್ಲಿ ನನ್ನ ಮಗಳ ಬುಟ್ಟಿ ನಾನು ಹೊತ್ಕೋಬೇಕಲ್ಲ ಅಮ್ಮ ಹೌದು ಇವ ಬುಟ್ಟಿ ಹೊರಸಿವ ಎಮ್ಮ ಹೇಳಿ ನನ್ನ ಮಗಳ ಹಾ ಮತ್ತಾರು ಹೇಳಿದ್ರಿ ಕೇಳೆ ಎಮ್ಮ ಚಂದವಾಗಿ ಹೇಳು ನಾ ಮುಟ್ಟಾದೀನಿ ಹೇಳ ಗಂಗಾ ಬದುಲ್ಲೆ ಕೂಟಿ ತನ್ನಕೆ ನಾ ಮುಟ್ಟಾದೀನಿ ಹೇಳ ಗಂಗಾ ಬದುಲ್ಲೆ ಕೂಟಿ ತನ್ನಕೆ ಒಂದ ಹರಿವಿ ತುಂಬ ನೀರು ಕತೆ ಮಾಡಿ ಬರ್ತೀನಿ ಒಂದ ಹರಿವಿ ತುಂಬ ನೀರು ಕತೆ ಮಾಡಿ ಬರ್ತೀನಿ ನಿನ್ನ ಸೀರೆ ಕುಸ ಕೊಟ್ಟಾರೆ ಆಗಿ ಬರ್ತೀನಿ ನಿನ್ನ ಸೀರೆ ಕುಸ ಕೊಟ್ಟಾರೆ ಆಗಿ ಬರ್ತೀನಿ ನಿನ್ನ ಕೊಲ್ಲಾಗಿನ ಟೀಕೆ ಕೊಟ್ಟರೆ ಆಗಿ ಬರ್ತೀನಿ ಹೇಳ್ತಾರೆ ಕೇಳೋ ಅಣ್ಣನ ಮಗಳ ಹಾ 20 ವರ್ಷ ಆತ ನನ್ನ ಮಗಳ ಹೌದವಾ ತಲೆ ತುಂಬ ಎಣ್ಣೆ ಹಾಕಿ ಎರಕೊಂಡೇ ಇಲ್ಲ ಎರ್ಕೊಂಡೇ ಇಲ್ಲ ಯಾಕಂದ್ರ ಮುದುಕ ನಾನು ಇಬ್ಬರು ಯಾರ ಯವ ಅದಕ್ಕ ನನ್ನ ಮಗಳ ದೇವ್ರ ಹೊಂಟ ನನ್ನ ಮೇಲೆ ಹೌದು ಒಂದ ಹರಿವಿ ತುಂಬ ನೀರ್ ಕಾಸ್ಯವ ಹಾ ಇವ ತಲೆ ತುಂಬ ಎಣ್ಣೆ ಹಾಕಿ ಎರಕೋತನ ಹಾ ಹಾ ನಿನ್ನ ಮನೆಯಾಗ ಒಂದು ಕರಿ ಚಂದಕ ಸೀರೆ ಕೊಡ ನನ್ನ ಮಗಳೇ ಆಗ್ಲೇಮ್ಮ ಒಂದ ಮಗ್ಗಿ ಕೂಸ ಕೊಡೆ ಹಾ ಇದು ಅಲ್ದ ನಿನ್ನ ಮನ್ಯಾಗ ಡಾಗಿನ ಎಟ್ಟದಾವಲ್ಲೇವ ಹೌದು ಸ್ವಲ್ಪ ನನ್ನ ಕೊಳಗು ಹಾಕ ಹಾ ಹಾ ನಾನು ಟೀಕ್ ಆಗಿ ಬಂದ್ಬಿಡ್ತೇನೆ ನೋಡ್ಯವ ಏನಮ್ಮ ನಿನ್ನ ಸಲುವಾಗಿ ಮಾ ಒಂದು ಹಂಡೆ ತುಂಬ ನೀರಾದ್ರೂ ಕಸಿದ್ದೀನಿ ಹೌದಮ್ಮ ಅಮ್ಮ ಕರಿ ಚಂದ್ರಕಳ ಸಿರಿ ತಂದನು ಒಳ್ಳೇದು ಮಗ್ಗಿ ಕುಬಸ ಹೊಲಿಸಿ ಅಮ್ಮ ಅದನ್ನಾದ್ರೂ ಇಟ್ಟೇನಿ ಹಾ ಯಮ್ಮ ಬೇಗನೆ ಹೋಗಿ ಆಹಾ ಜಳಕ ಮಾಡಿ ಸೀರೆ ಉಟ್ಕೊಂಡು ಬರ್ಬಾ ಅಮ್ಮ ಆಗ್ಲೇ ಹೋಗಿ ಬರ್ಲೇ ಹೋಗಿ ಬರಮ್ಮ ಆಗ್ಲಿ ಇವ ನನ್ನ ಮಗಳ ಗಂಗುವ ಹಾ ಈ ಸದ ನಾ ಹೆಂಗ್ ಕಾಣಿಸ್ತಾನ ನನ್ನ ಮಗಳ ಅಮ್ಮ ಈ ಸದ್ಯ ನೀನೆ ನೋಡ್ಲಿಕ್ಕೆ ನಿಂತ್ರೆ ಹಾ ಸೇಮ್ ನಮ್ಮಮ್ಮ ಇಟ್ಟಿಗೆ ಭೀಮಮ್ಮ ನೋಡಿದಾಗ ಆಗೈತ್ ನೋಡು ಇಟ್ಗಿ ಭೀಮಾಮನ ಹಾ. ಅಲ್ಲ ಯವ್ವ ಹಾ ಇಟ್ಗಿ ಭೀಮಾಮಗ್ ಹೋಗೋ ಭಕ್ತಾದಿಗಳೇ ಹೌದು ಇಲ್ಲಿ ನನ್ನ ಹತ್ರ ಬಂದ್ರೆ ನನಗೆ ದೇವರ ಹೇಳಕ್ಕೂ ಬರುದಿಲ್ಲ ಹೌದು ಆ ತಾಯಿನ ಯಾಕೆ ಹೊಲಿಸಿ ನನ್ನ ಮಗಳೇ ಯಮ್ಮ ಹಾಗೇನಿಲ್ಲ ಹಾ. ಅಮ್ಮ ತಾಯಿ ಹಂಗ ತದ್ರೂಪಮ್ಮ ನೀನು ಕಾಣಿಸಕತ್ತಿ ಅಂತ ಹೇಳಿ. ಓಹೋ ಇಟ್ಗಿ ಭೀಮಾ ನಮ್ಮ ತದ್ರೂಪನ ಕಾಣಕತ್ತೇನೆ ಹೌದಮ್ಮ ಆಗ್ಲೇವ ಬಾಳ ಚಲೋ ಆತು ಹಾ. ಇನ್ನು ಮೇಲೆ ಬುಟ್ಟಿ ಹೊಲಿಸಿವ ಗುಡಿಗೆ ಆದ್ರೆ ಹೋಗು ನನ್ನ ಮಗಳೇ ಯಮ್ಮ ಇನ್ ಮೇಲೆ ಹಾ ನಾವ ಬಸವಣ್ಣರಿಗೆ ಹೋಗ್ಬೇಕಾದ್ರೆ ಹಾ. ಅಮ್ಮ ಹೇಗ್ ಹೋಗ್ಬೇಕು ಇವ ಬಾಳ ಭಕ್ತಿಲೆ ಹೋಗ್ಬೇಕಲ್ಲ ಅಮ್ಮ ಬಸವಣ್ಣರ ಸೇವೆ ಮಾಡ್ಕೊತ ಹೋಗೋಣಲ್ಲ ಸೇವಾ ಮಾಡ್ಕೊಂತ ಹೋಗೋಣ ಯಮ್ಮ ಹೇಳ್ತಾನೆ ಕೇಳು ಆಗ್ಲಿವ ಆ ಬಂದ ಸೋಮಾರೇ ಬಂದ ಸೋಮಾರೇ ಬಸವಣ್ಣಗೆ ಹೋಗುಣ ಬಾರಮ್ಮ ಬಂದ ಸೋಮಾರ
ಬಂತ ಸುಮಾರ ಮರಳಿ ಬಸವಣ್ಣ ಹೋಗುನು ಬಾರಮ್ಮ ಬಂತ ಸುಮರ ಮರಳಿ ಬಸವಲ್ಲೇ ಇದ್ದಾನೆ ಸೂತ್ರಧಾರೆ ಮರಳಿ ಬಸವಣ್ಣ ಮರಳಿ ಬಸವಲ್ಲೇ ಇದ್ದಾನೆ ಸೂತ್ರಧಾರೆ ಯವ್ವ, ಚಂದವಾಗಿ ಹೇಳು. ಹಾಗೆ ಮುತ್ತೈದೆಂಬುದು ಮೋರ ಗುಂಡಿನ ಒಲೆಯ ನೀನು ಹೂಡಮ್ಮ ಎಂಬುದ ಮುರಗುಂಡಿನ ವಲಯ ನೀನು ಹೂಡಮ್ಮ ಅರಿವ ಎಂಬುದು ವಾರ ಕೊಳ್ಳಿ ಕುರಿಯ ನೀನು ಹತ್ತಮ್ಮ ಅರಿವ ಎಂಬುದ ಆರ ಕುಳ್ಳಿನ ಉರಿಯ ನೀನು ಹಚ್ಚಮ್ಮ ಸತ್ಯ ಎಂಬುದು ಗಡಗಿನೊಳಗೆ ಅನ್ನಭೋಗದ ಅಡಿಗೆ ನಾ ಮಾಡಿದೆ ಪಂಚಾಮೃತ ಅಡಿಗೆಯ ಮಾಡಿ ಗುರವಿನ ಪಾದಕ ಒಯ್ದಿಡುನ ಅಲ್ಲಿ ಸ್ಥಿರವದುವರೆಗಳು ಬೇಡೋಣ ಯಮ್ಮ ಬಸವಂದನ ಗುಡಿ ಯವ್ವ ಇಲ್ಲಿ ಐತಂತ ಬಂದಿವಮ್ಮ ಇನ್ನ ಎಲ್ಲಿ ಹೌದು ಯವ್ವ ಇನ್ನೂ ಸ್ವಲ್ಪ ದೂರ ಐತಿ ಯಾಕಂದ್ರೆ ಹಾ ಆಡಿದ್ರೆ 3 ಮಾತ ಹೌದಮ್ಮ ಹೂಡಿದ್ರೆ 3 ಗುರಿ ಗುರಿ ಯವ್ವ. ಗುರಿ ಹೌದು ಒಂದು ಪದ ಹಾಡೋಲ್ಲ ನನ್ನ ಮಗಳ 2 ಪದ ಹಾಡ ಹಾ ಹಾ ಯವ್ವ 2 ಪದ ಹಾಡುವಲ್ಲಿ 3 ಪದ ಹಾಡಿದೀವು ಮಾಡಿದ್ರ ಬಸವಂದ್ರ ಗುಡಿಯಾಗನ ಇರ್ತೀವ ಅಮ್ಮ ಹೋಗ್ತೀವಲ್ಲ? ಮತ್ತ ದಾರಿ ಹೇಳ್ತೀನಿ ಕೇಳ ನನ್ನ ಮಗಳ ಬಸವಣ್ಣ ದೇವರೇ ಗುಡಿಯೇ ಕಾಣಿಸುವಲ್ಲದೆ ಯಾವ ಕಾಡೆ ಬಸವಣ್ಣ ದೇವರ ಗುಡಿಯೇ ಕಾಣಿಸುವಲ್ಲದೆ ಯಾವ ಕಾಡೆ ನಡೆದೆ ನಡೆದೆ ಬಂತ ಬೇಸರ. ಬ್ಯಾಸಿಗೆ ಬಿಸಿಲಿನ ಕಿಡಿಯೇ ಆರತೈತೆ ಯವ್ವ ಹುಡಿಯೇ ಬ್ಯಾಸಿಗೆ ಬಿಸಿಲಿನ ಕಿಡಿಯೇ ಆರತೈತೆ ಯವ್ವ ಹುಡಿಯೇ ಹೊಟ್ಟಿ ಒಳಗೆ ಆಗತೈತೆ ನಾಡ ಬೀಡೆ ಬೀಡಾದ ಗುಂಪಿನ ಒಳಗೆ ಕಾಣಿಸ್ವಲ್ದೆ ದೇವರ ಗಿಡದ ಗುಂಪಿನ ಒಳಗೆ ಕಾಣಿಸ್ವಲ್ದೆ ದೇವರ ನಡೆದೆ ನಾಡದೆ ಬಂತ ಬೇಸರ. ಯವ್ವ ನನ್ನ ಮಗಳೇ ಅಮ್ಮ ಯಾಕ ಬಸವಂತರ ಗುಡಿ ಹಾ. ಯವ್ವ ಇಲ್ಲೇ ಐತೆ ಅಂತ ಬಂದೆವು ಹೌದ್ ಹೌದಮ್ಮ ಯವ್ವ ಇನ್ನೂ ಎಲ್ಲೆಲ್ಲಿ ಕಾಣುವುದಲ್ಲ ನನ್ನ ಮಗಳೇ ಅಮ್ಮ ಇನ್ನೇನು ಬಹಳ ದೂರ ಇಲ್ಲವಾ ಹಾ ಇನ್ನ ಒಂದೇ ಒಂದು ಪದ ಹಾಡಿದ್ರೆ ಯವ್ವ ಅಲ್ಲಿ ಏನ್ ಮಿನಕ್ ಲೈಟ್ ಕಾಣತ್ತಲ್ಲ ಹಾ ಹಾ
ಅದ್ರ ಮುಂದೆ ಹೊಟ್ಟಿ ಚೇಲಿ ನೋಡಿದ್ರೆ ಹೌದು. ಯವ್ವ ತಳಕಾಂದು ಬಸವಂದ್ರ ಗುಡಿನ. ಆಗ್ಲಮ್ಮ ಹಾ. ಅಮ್ಮ ಆಡಿದರೆ 3 ಮಾತ, ಹೌದೇವ. ನುಡಿದರೆ 3 ಗುರಿ. ಹಾ ಹಾ ಇನ್ನ ಒಂದೇ ಒಂದ ಪದ ಹಾಡಿದ್ರೆ ಹಾ. ಎಮ್ಮ ಬಸವಂದ್ರ ಗುಡಿ ಒಳಗೆ ಹೋಗಿ ಬಿಡ್ತೀನಿ ನೋಡು. ಆಯ್ತಮ್ಮ. ಅಮ್ಮ ಹೇಳ್ತಾರೆ ಕೇಳು. ಫಕೀರಪ್ಪ ನರ್ಮಂದ ನನ್ನ ಅಲ್ಪ ಕಲೆಯನ್ನು ಕಂಡು 200 ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾ ತುಂಬಾ ಬರಗಿದೆ. ಹಾ. ಗುಡಿ ಸನ್ನೇಕ ಬಂದಿವ ನಾವ, ದೇವರ ಸನ್ನೇಕ ಬಂದಿವ ನಾವ, ಎಲ್ಲ ಸನ್ನೆ ಕಾಣತತಿ ದೇವರ. ಏಕ ಬಂದೇವ ನಾವ, ದೇವತನಿ ಏಕ ಬಂದೇವ ನಾವ, ಹುಡುಕಮ್ಮ ನೀನ. ಗುಡಿ ಸನ್ನೇಕ ಬಂದಿವ ನಾವ, ದೇವರ ಸನ್ನೇಕ ಬಂದಿವ ನಾವ, ಪೂಜೆರಿ ವದರಮ್ಮ ನೀನ. ಗುಡಿ ಒಳಗೆ ಹೋಗಿ ಪೂಜೆರತನ ನೋಡ. ಗುಡಿ ಒಳಗೆ ಹೋಗಿ ಪೂಜೆರತನ ನೋಡ. ಗುಡಿ ಸನ್ನೇಕ ಬಂದಿವ ನಾವ, ದೇವರ ಸನ್ನೇಕ ಬಂದಿವ ನಾವ, ಎಲ್ಲ ಚಂದ ಕಾಣತತಿ ದೇವರ. ಗುಡಿಯಂತ್ರಿ ಬಂದಂಗಾಯ್ತು. ಯವ್ವ ಬಂದಿಲ್ಲ. ಇನ್ನು ಮೇಲೆ ಗುಡಿಯಲ್ಲಿ ಪೂಜೆ ರದಾನ ಅಥವಾ ಗುಡಿಯಿಂದ ಹೋಗಿ ಮಲಗರ ಎಮ್ಮ ಕೂಗೊಡ್ದ ಪೂಜಾರಿ ಕರಿ. ಫಕೀರಪ್ಪನ ತೆಗ್ಯಾಳ ಅವರು ಕಲಾಕಣಿಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 100 ಫಲ 10,000 ಅಂತೇಳಿ ಅವರಿಗೆ ತುಂಬಾ ಅವರಿಗಿದೆ. ಫಕೀರಪ್ಪನ ತೆಗ್ಯಾಳ ಅವರಾದ್ರೂ 100 ರೂಪಾಯಿ ಕೊಟ್ಟಿರ್ತಾರೆ. ಇದು 1 ಲಕ್ಷ